ಆಡಿದೆನಯ್ಯ ನೀನಾಡಿಸಿದಂತೆ, ಆಡಿದೆನಯ್ಯ ನೀನಾಡಿಸಿದಂತೆ, ನುಡಿದೆನಯ್ಯ ನೀ ನುಡಿಸಿದಂತೆ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ. ನಾನು ಇರುವೆನಯ್ಯ ನೀನು ಇರಿಸಿದಂತೆ, ನಾನು ಇರುವೆನಯ್ಯ ನೀನು ಇರಿಸಿದಂತೆ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ. ನಾನು ಇರುವೆನಯ್ಯ ನೀನು ಇರಿಸಿದಂತೆ, ನಾನು ಇರುವೆನಯ್ಯ ನೀನು ಇರಿಸಿದಂತೆ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ, ಕೋಲ ತುದಿಯ ಕೊಡಗದಂತೆ, ನೇಣ ತುದಿಯ ಬೊಂಬೆಯಂತೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 23, ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸಿದ ಏಕಮುಖವಾಗಿರೋ ಎನ್ನೊಳು ಸುಖವೇ, ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸದ ಏಕಮುಖವಾಗಿರೋ ಎನ್ನೊಳು ಸುಖವೇ. ಈಗ ಬ್ರಹ್ಮಾನಂದದ ಅನುಸಂಧಾನ, ಆತ್ಮಾನುಸಂಧಾನ, ಯಾವ ನಾನು ಆತ್ಮವಸ್ತು ಇದೀನೋ ಅದರ ಅನುಸಂಧಾನವನ್ನ ಮಾಡ್ಬೇಕಾಗಿದೆ. ಯಾಕೆಂದ್ರೆ ದೇಹ ಭ್ರಮೆ, ಜೀವ ಭ್ರಮೆ, ನಾನು ಅದರಿಂದ ಭಿನ್ನ ಇದ್ದೀನಿ ಅಂತ ಇರೋದ್ರಿಂದ ಈ ಅನುಸಂಧಾನ. ಇಲ್ಲಿ ಯಾವ ಕೆಳಗಡೆಯ ಸಾಧನೆಗಳಲ್ವೇ ಇಲ್ಲ, ಜೀವನನ್ನ ಮೀರಿರುವ ಸಾಧನ. ಯಾವ ದಾರ್ಶನಿಕರು, ಯಾವ ಉಪನಿಷತ್ತುಗಳು, ಯಾವ ಋಷಿಗಳು, ಯಾವ ನಮ್ಮ ಅಪ್ಪ ಅವರೆಲ್ಲ ಏನ್ ಅನುಭವಿಸಿದ್ರಲ್ಲ ಆ ಅನುಭವವನ್ನ ನೇರವಾಗಿ ಅನುಭವಿಸೋದು. ಇಲ್ಲಿ ಕೆಳಗಡೆ ಸುದ್ದಿನೇ ಇಲ್ಲ. ಜೀವನ ಕೆಳಗಡೆ ಏನಿದೆಯಲ್ಲ ಆ ಸುದ್ದಿಗಳೇ ಇಲ್ಲ. ಇದನ್ನ ಜೀವನೇ ನೀನಲ್ಲ. ಈಗ ಪರಮಾರ್ಥ ಗೀತೆ ಹೇಳದ್ವಲ್ಲ, 7ನೇ ಗತಿ ಸಾಧಕ. ಯಾರು ನಾನ್ ಸಾಧಕನೇ ನಾನಲ್ಲ ಅನ್ಬೇಕು. ಆ ಸಾಧಕನೇ ನಾನಲ್ಲ ಅನ್ನಂದ್ರೆ ಪ್ರಾರಂಭ ಸಾಧನ. ಸಾಧಕ ನಾನಾಗಿ ಮಾಡೋದು ಮೊದಲ, ಅದು ಕನಿಷ್ಠ ಅಧಿಕಾರಿ. ಸಾಧಕನೇ ನಾನಲ್ಲ. ಯಾರು ನಾನೀಗ ಕೇಳ್ತಾ ಇದ್ದೀನಲ್ಲ ನಾನೇ ನಾನಲ್ಲ ಆಗ್ಬೇಕಾಗಿದೆ. ಯಾಕಂದ್ರೆ ಅದಾದ್ಮೇಲೆ ಆತ್ಮಜ್ಞಾನ ಆಗೋದು. ಎಲ್ಲಿವರೆಗೂ ನಾನು ಇರ್ತೀನೋ ಅಲ್ಲಿಗೆ ಆತ್ಮಜ್ಞಾನ ಇಲ್ಲ. ಯಾವಾಗ ನಾನು ಕಳ್ಕೊತೀನೋ, ಯಾರು ನಾನು ಮಾತಾಡ್ತಾ ಇದ್ದೀನಿ ನಾನೇ ಇಲ್ದಿರಂಗ ಆಗ್ಬೇಕು. ಆ ರೀತಿ ಆಗೋದಕ್ಕೆ ಈ ನಾನ್ ಅಹಂಕಾರ ಬಿಡೋದಿಲ್ಲ. ಏನ್ ಮಾಡಿದ್ರು ಈ ನಾನಕ್ ಸೇರಿಸ್ಕೊತಾ ಹೋಗ್ತಿರ್ತೀನಿ ಹೊರ್ತು ನನ್ನನ್ನ ನಾನು ಯಾವಾಗ್ಲೂ ಉಳಿಸ್ಕೊತಾ ಹೋಗ್ತಿರ್ತೀನಿ. ಹಾಗಾಗಿ ಅದು ಅತಿ ಸೂಕ್ಷ್ಮವಾಗಿ ತೂರ್ಯದವರೆಗೂ ಬರುತ್ತೆ, ಸೂರ್ಯಾತೀತದವರೆಗೂ ಬರುತ್ತೆ. ಅಂದ್ರೆ ಆ ಅಹಂಕಾರದ ನಾನು ಎಷ್ಟು ಸೂಕ್ಷ್ಮ ಇರ್ಬೋದು. ಹಾಗಾಗಿ ಗುರುಗಳು ಬೇಕು, ಜೊತೆಗೆ ನನ್ನ ಸಾಧಕನ ಮನಸ್ಥಿತಿ ಇರ್ಬೇಕು. ಸಾಧಕನ ಮನಸ್ಥಿತಿ ಇರ್ಲಿಲ್ಲ, ಇವೆಲ್ಲವೂ ಗ್ರಂಥಗಳು, ಉಪೋದ್ಘಾತ, ಇವನ್ನೆಲ್ಲ ನಾನು ಆರಾಮಾಗಿ ಹೇಳ್ಬೋದು. ಎಲ್ಲನೂ ಏನು ಕಂಠಪಾಠ ಮಾಡ್ಬೋದು, ಬಹಳ ಚೆನ್ನಾಗಿ ಪ್ರವಚನ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಆದ್ರೆ ಅನುಭವ ಮಾತ್ರ ಶೂನ್ಯ. ಬರೀ ನಾನಿನ ಬುದ್ಧಿವಂತಿಕೆಯಲ್ಲೇ ಓಡಾಡ್ತಿರ್ತೀನಿ ಹೊರ್ತು ಅಂತರಂಗದಲ್ಲಿ ಏನೂ ಅನುಭವ ಬರೋದಿಲ್ಲ. ಆ ಅಂತರಂಗದ ಅನುಭವ ಈಗ ಏನ್ ಹೇಳ್ತಾ ಇದಾರಲ್ಲ, ಆತ್ಮಾನುಸಂಧಾನ, ಬ್ರಹ್ಮ ವಸ್ತುವಿನ ಸಂಧಾನ, ಇದರ ಅನುಸಂಧಾನ ಒಂದು ಸ್ವಲ್ಪ ಅದರ ಸ್ಪರ್ಶ ಆದ್ರೆ ಸಾಕು, ಆತ್ಮ ವಸ್ತುವಿನ ಅನುಭವ ಎಷ್ಟು ನೇರವಾಗಿ ಸುಲಭವಾಗಿದೆ. ಯಾಕೆ ನಮಗೆ 20 ವರ್ಷದಿಂದ ಕೇಳ್ತಿದ್ದೀನಿ, 15 ವರ್ಷದಿಂದ ಕೇಳ್ತೀವಿ, ಅದು ಕೇಳದೆ ಒಂದ್ ಚಟ ಬಿದ್ದಿರುತ್ತೆ ಅಂತ ಗೊತ್ತಾಗಲ್ಲ. ಈ ನಾನು ಮನಸ್ಸೇನಿದೆ
ಇದೆಯಲ್ಲ, ಏನಾದ್ರೂ ಒಂದ್ ಹಿಡಿಯಕ್ ಹೋದ್ರೆ ಅದನ್ನೇ ಹಿಡಿದು ಬಿಡುತ್ತೆ, ಅದೇ ಸತ್ಯ ಅಂತ. ಮೊದ್ಲು ಪ್ರಾರಂಭದಲ್ಲಿ ಹೇಳ್ತಾರೆ, ಕೇಳು ಒಂದ್ ಸ್ವಲ್ಪ ಏನು ಗೊತ್ತಿರಲ್ವಲ್ಲ, ಶ್ರವಣ ತುಂಬಾ ಮುಖ್ಯ ಬಾ ಅಂತ, ಅದನ್ನೇ ಹಿಡಿದು ಬಿಡೋದಿನ್ನ. ಅದನ್ನೇ ನಾ ಶ್ರವಣ ಕೇಳ್ತಾ ಇದ್ದೀನಿ, ನಾನು ಅದನ್ನೇ ಮಾಡ್ತಾ ಇದ್ದೀನಿ, ಬಹಳ ಏನು ಅದು ಮರೆ ಮಾಡ್ತಾ ಇರತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಸಾಧಕ ಆಗಿರೋನು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಾನು ಕೇಳ್ತಾ ಇರೋದು ನನ್ನ ಅನುಭವಕ್ಕೆ ಬರ್ತಿದ್ಯಾ, ಇಲ್ಲ ಬುದ್ಧಿ ತಿಳುವಳಿಕೆ ಆಗ್ತಿದ್ಯಾ? ದಿನಕ್ಕೆ ಒಂದು ನಾನು 10 ಸಲಿ ಕೇಳಿ ಎಲ್ಲಾ ಕಡೆ, ಅಲ್ಲೂ ಚೆನ್ನಾಗೆ, ಇಲ್ಲೂ ಚೆನ್ನಾಗೆ, ಇಲ್ಲೂ ಚೆನ್ನಾಗೆ, ಅದು ಬುದ್ಧಿ ಬರೀ ಓಡಾಡಿಸ್ತಾ ಇರುತ್ತೆ ಮೇಲ್ಗಡೆ, ತನ್ನನ್ನ ತಾನು ಕಳ್ಕೊಳಕ್ ಇಷ್ಟಪಡಲ್ಲ. ಆ ನಾನಿಗೆ ನಾನು ಎಷ್ಟೆಷ್ಟು ಆಗ್ತಾ ಹೋಗ್ತೀವಿ ಅಷ್ಟು ಅದು ಬೆಳೀತಾ ಗಟ್ಟಿ ಆಗ್ತಾ ಇರುತ್ತೆ. ನಮ್ಮ ಅಪ್ಪವ್ರು ಅಂತಿದ್ರು, ಎಷ್ಟೆಷ್ಟು ನೀವು ಅದ್ರ ಬಗ್ಗೆ ಮಾತಾಡ್ತಿರ್ತೀರಾ ಅದರಿಂದ ಬಹಳ ದೂರ ಇರ್ತೀರಾ. ಯಾವಾಗ ನೀವು ಮಾತಾಡೋದ್ ನಿಲ್ಲಿಸ್ತೀರಾ, ಯಾವಾಗ ವಿಚಾರ ಮಾಡೋದ್ ನಿಲ್ಲಿಸ್ತೀರಾ, ಆಗ ಆ ಸತ್ಯ ವಸ್ತುವಿನ ಅಲ್ಲೇ ಇದ್ದೀರಾ. ಅದ್ರದ್ದೇ ತುಂಬಾ ಮಾತಾಡ್ತಾ ಇರ್ತೀವಿ, ಅದ ಸತ್ಯ ವಸ್ತು ನಗ್ತಿರತ್ತೆ ಅಂತಿದ್ರು ಅಪ್ಪವ್ರು. ಆ ಬ್ರಹ್ಮ ವಸ್ತು ನಿಮ್ಮನ್ನ ನೋಡ್ ನಗ್ತಿರತ್ತೆ. ಏನು ವೇದಾಂತದವರು, ಸಿದ್ಧಾಂತದವರು, ಆ ಸಾಧನೆ ಎಲ್ಲಾ ಹೊಡೆದಾಟ ಹೊಡೆದ ನಮ್ ಸತ್ಯ ಅಂತೆಲ್ಲಾ ನಾವ್ ಮಾತಾಡ್ತಿರ್ತೀವಲ್ಲ, ಅದು ನಗ್ತಾ ಇರ್ತದೆ. ನೀವ್ ಏನೇನ್ ಮಾತಾಡ್ತಿರ್ತೀರಾ, ನೀವೆಲ್ಲಾ ಸುಮ್ನಾಗೋವರೆಗೂ ನನ್ನ ಅನುಭವ ಬರಲ್ಲ ಅಂತ. ನಾವಿಲ್ಲ, ನಮ್ ಮಾರ್ಗ ಸರಿ, ಇದರಿಂದನೇ ನೇರವಾಗಿ ಜ್ಞಾನದಿಂದನೇ ಇದು ಆತ್ಮಜ್ಞಾನ, ಧರ್ಮದಿಂದನೇ ಆತ್ಮಜ್ಞಾನ, ಭಕ್ತಿಯಿಂದ ಏನಿಲ್ಲ, ವಾದ ವಿವಾದ ಪ್ರತಿವಾದಗಳು ಎಲ್ಲ ಈ ನಾನಿನಲ್ಲೇ ಮಾತಾಡ್ತಿರ್ತೀವಿ. ಆ ನಾನಿಗೆ ಏನು ಗೊತ್ತೇ ಇಲ್ಲ. ಈ ನಾನಿದ್ದಾಗ ಇರೋದು ಆತ್ಮವಸ್ತು. ಈ ನಾನಿಗೆ ಹೇಗೆ ಆದ್ರೆ ನಾನೇನ್ ಮಾಡ್ತೀನಿ, ಪ್ರತಿಯೊಂದನು ನಾನಿಂದಾನೇ ಬ್ರಹ್ಮ ವಸ್ತುನ ಊಹೆ ಮಾಡೋದು ನಾನಿಂದ. ಈ ಶ್ರವಣಾದಿಯನ್ನ ಕೇಳ್ಬೇಕಾದ್ರೂ, ಬ್ರಹ್ಮ ವಸ್ತುನ ಹೇಳ್ಬೇಕಾದ್ರೂ ಒಂದಾಗ್ಲೇ ಮನಸ್ಸು ಒಂದು ತಯಾರಿ ಮಾಡ್ಕೊಂಡಿರತ್ತೆ, ಗೊತ್ತಾಗಲ್ಲ. ಆತ್ಮವಸ್ತು ಅಂದ್ರೆ ಇದನ್ ಬಿಟ್ಟು ಏನೋ ಇದೆ, ಅಲ್ಲೆಲ್ಲೋ ಇದೆ, ಇವನ್ನೆಲ್ಲಾ ಮೀರಿದ್ಮೇಲೆ ಗುರುಗಳ ಕೃಪೆ ಆದ್ರೆ ಅಲ್ಲೆಲ್ಲೋ ಹಿಂಗ್ ಹೋಗ್ತೀವಿ. ಈ ಸ್ವರ್ಗ ನರಕಾದಿಗಳು ಹೇಗಿರುತ್ತಲ್ಲ, ಹಾಗೆ ಈ ಬ್ರಹ್ಮ ವಸ್ತುವಿನ ಬಗ್ಗೆ ಕಲ್ಪನೆ ಇರುತ್ತೆ. ಅದು ಅನುಭವಕ್ಕೆ, ಯಾಕೆಂದ್ರೆ ಈಗ ನಾನು ಏನ್ ಮಾಡಿದ್ರುನು ನಾನು ಹೋಗ್ಬೇಕು ಅಂತಿರಲ್ಲ. ನಾನು ಎಷ್ಟೆಷ್ಟು ಅಧ್ಯಯನ, ಸಾಧನ, ಧ್ಯಾನ, ಸಮಾಧಿ ಏನೇನ್ ಅನ್ಭವಿಸ್ತಿರ್ತೀನಿ, ನಾನು ಗಟ್ಟಿ ಮಾಡ್ತಿರ್ತೀನಿ. ಅದ್ ನನಗೆ ಗೊತ್ತಾಗಲ್ಲ. ಬಹಳ ಒಂದು ಅಭಿಮಾನ ಬೇರೆ ಬರುತ್ತೆ. ನಾನ್ ಇಷ್ಟೋ ತನಕ ಧ್ಯಾನ ಮಾಡ್ದೆ, ನಾನ್ ಇವತ್ತು ಕ್ರಮಬದ್ಧ ಜೀವನ ನಡೆಸ್ದೆ, ಇಷ್ಟ್ ಗಂಟೆಗೆ ಓದ್ದೆ, ಇಷ್ಟ್ ಗಂಟೆ ಅದೆಲ್ಲಾ ಮಾಡ್ತಿರೋದು ಯಾರು? ನಾನು ಇಷ್ಟ್ ಗಂಟೆಯಿಂದ ಇಷ್ಟ್ ಗಂಟೆ ಪ್ರವಚನ ಕೇಳ್ದೆ. ಯಾರು ಹೇಳ್ತಾ ಇರೋದು? ನಾನು. ಇವತ್ತು ತುಂಬಾ ಪ್ರವಚನ ಚೆನ್ನಾಗಿತ್ತು, ನಾನೇ ಹೇಳ್ತಿದ್ದೆ. ಏನೇನ್ ಮಾತಾಡ್ತಿದ್ದೆ, ನಾನೇ ಮಾತಾಡ್ತಿದ್ದೆ. ಇವತ್ತು ನಾನ್ ಇಲ್ದೇ ಇರಂಗಾಯ್ತು ಅಂತ ಏನಾರು ಅನ್ನಿಸ್ತು, ಅದು ಶ್ರವಣ. ಅದು ಶ್ರವಣಕ್ಕೆ ಆ ರೀತಿ ಆಗ್ಬೇಕು ಅಂದ್ರೆ ಮೊದಲು ಸಾಧಕ ಸ್ಥಿತಿ ಇರ್ಬೇಕಾಗತ್ತೆ. ಸಾಧಕ ಸ್ಥಿತಿ ಇರ್ಲಿಲ್ಲ. ಹೀಗಾಗಿ ನಾನು ಎಷ್ಟೇ ವರ್ಷ ಕೇಳ್ತಿದ್ರು ಮಾಡ್ತಿದ್ರು, ನಮ್ಗೆ ಒಂದೊಂದ್ಸಲಿ ಏನಾದ್ರೂ ಘಟನೆಗಳಾದಾಗ, ಏನಾದ್ರು ಆದಾಗ ನಮ್ಗೆ ಅನ್ಸುತ್ತೆ, ಇಷ್ಟ್ ದಿನ ಎಲ್ಲ ಪ್ರವಚನ ಕೇಳ್ದೆ ಮಾಡ್ದೆ, ಏನು ನನ್ ರೋಗಿ ಅಲ್ಲಲ್ಲ, ನಾನು ಹಾಗೆ ಇದೀನಲ್ಲ. ಅದಕ್ಕೆ ಆ ಪ್ರವಚನ ಸರಿ ಇಲ್ಲ, ಬೇರೆ ಇನ್ನೊಂದ್ ಕಡೆ ಹೋಗೋಣ ಅಂತ ಇನ್ನೊಂದ್ ಕಡೆ ಹೋಗೋದು. ಆ ಗುರುಗಳಿಗಿಂತ ಇನ್ನೊಂದ್ ಗುರುಗಳು, ಆ ಗುರುಗಳು ಚೆನ್ನಾಗಿ ಹೇಳ್ತಾರೆ, ಅಲ್ಲಿ ಹೋಗೋದು. ಅಲ್ಲೊಂದ್ ಸ್ವಲ್ಪ ದಿನ ಮನಸ್ಸಿಗೆ ಒಂದು ಹೊಸಾದ್ ಬೇಕಾಗಿರುತ್ತೆ, ಹಳೇದ್ ಬಿಡುತ್ತೆ. ಹೊಸಾದ್ ಅಲ್ಲೊಂದ್ ಸ್ವಲ್ಪ ದಿನ ಮಾಡುತ್ತೆ, ಅಲ್ಲೂ ನೋಡುತ್ತೆ, ಇದು ಯಾಕೋ ಅಷ್ಟ್ ಚೆನ್ನಾಗಿಲ್ಲ, ಇನ್ನೊಂದ್ ಕಡೆ ಹೋಗೋಣ. ಈ ರೀತಿ ಮಾಡ್ತಾ ಯಾಕೆ ಆ ರೀತಿ ಮನಸ್ಸು ಮಾಡ್ತಿರತ್ತೆ ಅಂದ್ರೆ, ಅದಕ್ಕೆ ಮೊದಲು ವಿವೇಕ ಇಲ್ಲ. ಅದು ಮೊದಲು ಸಾಧಕ ಸ್ಥಿತಿ ಇಲ್ಲ. ಸಾಧಕನ ಸ್ಥಿತಿ ಈಗ 7ನೇ ಗತಿಯಲ್ಲಿ ಹೇಳಿದ್ರಲ್ಲ, ಅವನು ಎಲ್ಲವನ್ನೂ ಅವನಿಗೆ ಅಜಹರಿ ಪದವಿಗಳಿಂದ ಹೋದೇನು, ಏನು ಇಂದ್ರ ಪದವಿ, ನಮ್ಗೆ ಇಂದ್ರ ಪದವಿ ಏನಂತೂ ಸದ್ಯಕ್ಕಂತೂ ಇಲ್ಲ ಮನೆಯಲ್ಲಿ. ಏನು ಎಲ್ಲವೂ ಏನು ಇಲ್ಲ, ಹಂಗಿದ್ರುನು ನಮ್ಗೆ ಬ್ರಹ್ಮಜ್ಞಾನ ಬೇಕು ಅನ್ಸಲ್ಲ. ಆ ಇಂದ್ರಿಯಗಳ ಬಹಿರ್ಮುಖನೇ ಹೀಗಿದೆ ಅಂದ್ರೆ, ಹೆಂಡತಿ, ಮಕ್ಕಳು, ಮೋಹ, ಮಮಕಾರ, ದುಡ್ಡೊಂದು, ಇದನ್ ಜ್ಞಾಪಕನೇ ಬರಲ್ಲ. ಪ್ರವಚನ ನೆನ್ನೆ ಏನ್ ಪ್ರವಚನ ಎಲ್ಲಿ ಹೇಳ್ತೀವಿ ಸೂತ್ರ ಜ್ಞಾಪಕನೇ ಬರಲ್ಲ. ಇವತ್ತು ಇಲ್ಲಿ ಬಂದಾಗ ಏನೋ ನೆನ್ನೆ ಏನೋ ಹೇಳಿ ಮುಗಿಸಿದ್ರಲ್ಲ, ಯಾವ ಸೂತ್ರ ಅದು ಅಂತ ತೆಗೆದು, ಅದು ಗುರುಗಳೇ ಪ್ರಾರಂಭ ಮಾಡಿ ಅವರೆಲ್ಲ ಹೇಳಿದ್ಮೇಲೆ, ಓ ನೆನ್ನೆ ಏನೋ ಸ್ವಲ್ಪ ಏನೋ ಕೇಳಿದ್ ಜ್ಞಾಪಕ. ಈ ರೀತಿ ಇದ್ರೆ ಸಾಧಕ ಸ್ಥಿತಿ ಹೇಗಾಗ್ತೀವಿ? ನಾವ್ ಯಾವ್ದನ್ನ ಒಳಗಡೆ ತುಂಬಾ ತನ್ಮಯವಾಗಿ ಒಳಗಡೆ ಇರುತ್ತೋ ಅದು ನನ್ನ ಜೀವನ ಇರುತ್ತೆ. ಒಳಗಡೆ ನನಗೆ ಹೆಂಡತಿ, ಮಕ್ಕಳು, ದುಡ್ಡು ಇವೆಲ್ಲ ಇದ್ರೆ ಅದೇ ನಮ್ಮನ್ನ ಕಾಡ್ತಾ ಇರತ್ತೆ. ಯಾರಿಗೆ ಜ್ಞಾನ ಚಿಂತನ, ಆತ್ಮಚಿಂತನ ಇವೆಲ್ಲವೂ ಇರುತ್ತೋ ಅದು ಅವರಿಗೆ ಆಗ ಬೆಳಗ್ಗೆ ಬಂದ ಅವ್ರಿಗೆ ಏನು ಗುರುವಿನ ಮಾತುಗಳು, ನಿಜಗುಣರ ಒಂದೇ ಒಂದು ವಾಕ್ಯ ಸಾಕು. ಉತ್ತಮೋತ್ತಮ ಸಾಧಕ ಇರ್ತಾರಲ್ಲ, ಅವರಿಗೆ ತುಂಬಾ ಬೇಕಾಗಿಲ್ಲ, ಒಂದೇ ಒಂದು ಗುರುಗಳ ಮಾತುಗಳು ಒಂದೊಂದೇ ಸಾಕು ಅವರಿಗೆ. ಹೌದಾ ಅಂತ ತೀವ್ರವಾಗಿ ನಂಬ್ತಾರೆ. ಅದೇ ಗುರು ವಚನವೇ ಶ್ರುತಿ, ಗುರುಗಳು ಹೇಳಿದ್ದಾರೆ, ಹಾಗಾದ್ರೆ ನನ್ನ ಅನುಭವಕ್ಕಿಲ್ಲ, ಯಾಕಿಲ್ಲ ಅಂತ ಸಂಶಯ ಬಂದು ಮಾಡ್ತಾನಲ್ಲ, ಅವನು ಸಾಧಕ. ಆ ಸಾಧಕನಿಗೆ ಈಗ ಆತ್ಮಾನುಸಂಧಾನ, ಆ ರೀತಿಯ ಸಾಧಕ ಮನಸ್ಥಿತಿ ಬರ್ಬೇಕು ಅಂದ್ರೂ ಬಹಳ ಕಷ್ಟ ಇದೆ. ಅದು ಗುರು ಕರುಣೆಯಿಂದನೇ ಬರೋದು, ಸತ್ಸಂಗದಿಂದ ಬರೋದು. ಸತ್ಸಂಗವನ್ನ ಮಾಡ್ತಾ, ನಾನು ಅದನ್ನ ಹಂಬಲವನ್ನ ಹಗಲಿರುಳು ನಾನು ನನಗೆ ಸಾಕು ಜಗತ್ತಿನ ಅನುಭವ, ನಾನು ಆ ಸತ್ಯ ವಸ್ತುವನ್ನ ಅನುಭವಿಸ್ಬೇಕು, ನಾನೇ ಇದೀನಿ ಆ ಸತ್ಯ ವಸ್ತು, ಆದ್ರೆ ನನ್ನ ಬಾನಕ್ಕಿಲ್ಲ. ಎಲ್ಲಿವರೆಗೂ ನಾನೇ ಅದನ್ನ ಅನುಭವಿಸೋದಿಲ್ವೋ, ಅದ್ರ ಬಗ್ಗೆ ಏನ್ ಮಾತಾಡಿ, ಅದ್ರ ಬಗ್ಗೆ ಎಷ್ಟೇ ಸ್ಪಷ್ಟ ಇದ್ರು ಯಾವ ದೇಹದ ದುಃಖ,
ಮನಸ್ಸಿನ ದುಃಖ ಯಾವುದೂ ಹೋಗೋದಿಲ್ಲ. ಎಲ್ಲದಕ್ಕಿಂತ ಸಾವು. ಈ ಸಾವಿಂದ ಬಚಾವಾಗೋದಿಕ್ ಒಂದೇ ಒಂದು ಉಪಾಯ ಇರೋದು ಆತ್ಮಜ್ಞಾನ. ಅದ್ರೊಳಗಡೆ ನೀನು ಎಂತಾದೇ ವ್ಯಕ್ತಿಯಾಗಿ ಮಾಡಿರು, ಎಷ್ಟೇ ಶ್ರೇಷ್ಠವಾದ ಸಾಧನೆಗಳನ್ನ ಮಾಡಿರೋ, ಯಾವುದೂ ಸಾವನ್ನ ತಪ್ಪಿಸಲ್ಲ. ಎಲ್ಲ ಆ ಸಾವನ್ನ ತಪ್ಪಿಸೋದು ಒಂದೇ ಒಂದು ಆತ್ಮಜ್ಞಾನ. ಆ ಆತ್ಮಜ್ಞಾನ ಬೇಕಾದ್ರೆ ಸತ್ಸಂಗ, ಎಲ್ಲ ಒಂದಕ್ಕೊಂದು ಪೂರಕ. ಆ ಸತ್ಸಂಗದಿಂದನೇ ಸಾಧಕಾವಸ್ಥೆ ಬರುತ್ತೆ. ತಾನೇ ಅಲ್ಲೇ ಕೇಳ್ತಾ ಕೇಳ್ತಾ ನನಗೆ ಹೌದು ಬೇಡ ಸಾಕು ಇದೆಲ್ಲ ಜಗತ್, ಅಲ್ಲೂ ಪೆಟ್ಟು ಬೀಳ್ತಿರುತ್ತೆ. ಜೊತೆಗೆ ಅಲ್ಲಿ ಪೆಟ್ಟು ಬೀಳ್ತಿರುತ್ತೆ ಮನೆಯಲ್ಲಿ, ಅಲ್ಲಿ ಇಲ್ಲಿ ಅವರೆಲ್ಲ ಅನ್ನೋದು ಮಾಡೋದು, ಸುಖ ದುಃಖ ಏಟ್ಗಳೆಲ್ಲ ಬೀಳ್ತಾ ಸತ್ಸಂಗವನ್ನ ಯಾವಾಗ್ಲೂ ಸತ್ಸಂಗವನ್ನ ಬಿಡಬಾರ್ದು. ಎಷ್ಟೇ ಕೇಳಿರ್ಲಿ, ಎಷ್ಟೇ ಮಾಡ್ತಾ ಇರ್ಲಿ, ಸತ್ಸಂಗವನ್ನ ಯಾವಾಗ್ಲೂ ಒಂದ್ ಕೈಲಿ ಗೃಹಸ್ಥರು ಹಿಡಿದಲೇಬೇಕು. ಸನ್ಯಾಸಿಗಳು ಸಹ ಮಾಡ್ಲೇಬೇಕು ಅಂತದಿನ್ನು ಗೃಹಸ್ಥರು ನಾವು ಯಾವಾಗಲೂ ಇವ್ರು ಹೇಳ್ತಿದ್ರು ರಾಮಕೃಷ್ಣ ಪರಮಹಂಸರು, ನಾವಿರೋದೇ ಕತ್ತಲೆ, ಇದ್ದಿಲಿನ ಕತ್ತಲೆ. ಅದು ಏನ್ ಅದಕ್ಕೆ ಇದ್ರದಿದ್ದಿಲ್ಲ, ಮಸಿ ಇರುವ ಮನೆಯಲ್ಲಿ ಇರೋದು ನಾವು. ಅಲ್ಲಿ ನಮ್ಗೆ ಅದನ್ನ ಕಪ್ಪು ಬಳಿಯಲ್ಲ ಅಂದ್ರೆ ಹೆಂಗೆ ಅದು ಅಂಟೋದೇ, ಅದು ಇರೋದೇ ನಾವು ಅದ್ರ ಮನೆಯಲ್ಲಿ. ಎಷ್ಟೇ ನಾವು ಅದ್ರೊಳಗಡೆ ಎಚ್ಚರಿಕೆ ಇದೀವಿ ಅಂದ್ರೂ ಅದ್ರದ್ದು ನಮ್ಗೆ ಅಂಟತ್ತೆ. ಹಾಗಾಗಿ ಒಂದು ಕೈ ಯಾವಾಗ್ಲೂ ಸತ್ಸಂಗದಲ್ಲಿ ಹಿಡ್ದಿರ್ಬೇಕು. ಹೇಗೆ ಅಲಸ್ಲೇನ್ ಬಿಡಿಸೋದಕ್ಕಿಂತ ಮೊದಲು ಎಣ್ಣೆ ಸವರ್ತೀವಲ್ಲ, ಹಾಗೆ ಎಣ್ಣೆ ಸವರ್ಕೊಂಡು ಅಲಸ್ಲೇನ್ ಬಿಡಿಸಿದ್ರೆ ಕಷ್ಟ ಆಗಲ್ಲ. ಹಾಗೆ ಸಂಸಾರದಲ್ಲೇ ಇದ್ದು ಎಲ್ಲಾನು ಇದ್ದು ಜೊತೆಗೆ ಸ್ವಲ್ಪ ಈ ತರ ಮಾತುಗಳು, ಗುರುಗಳ ಮಾತುಗಳು, ಸ್ವಾಧ್ಯಾಯ, ಪ್ರಕೃತಿಯ ಸಂಘ, ಸತ್ಸಂಗ ಸಿಕ್ಕಿಲ್ಲ, ಯಾವ ಗುರುಗಳ ಮೇಲೆ ನೀವು ವಿಶ್ವಾಸ ಇಲ್ಲ, ಶಾಸ್ತ್ರಗಳ ಮೇಲೆ ವಿಶ್ವಾಸ ಇಲ್ಲ, ಏನೂ ಇಲ್ಲ, ನೀನೇ ವೈಯಕ್ತಿಕವಾಗಿ ಸತ್ಸಂಗವನ್ನ ಮಾಡು. ನಿನಗೆಲ್ಲವೂ ಗುರುಗಳ ಕೃಪೆ, ದೈವ ಕೃಪೆ ಎಲ್ಲವೂ ಬರುತ್ತೆ. ಮುಖ್ಯವಾಗಿ ನಾನು ದೇವರನ್ನ ಪಡಿಬೇಕು ಅನ್ನುವ ಇಚ್ಛೆ. ಆ ದೇವರನ್ನ ಪಡಿಬೇಕು ಅನ್ನುವ ಇಚ್ಛೆ ಇದ್ರೆ ತಾನೇ ಅದೆಲ್ಲ ಒದಗಿಸ್ತಾ ಬರುತ್ತೆ. ಆ ರೀತಿಯಾಗಿ ಶ್ರವಣಾದಿಗಳನ್ನ ಕೇಳ್ತಾ, ಈ ಶ್ರವಣಾದಿಯನ್ನ ಕೇಳ್ಬೇಕಾದ್ರೇನೆ ದೇಹದ ಭಾನ ಹೋಗ್ಬೇಕು. ಶ್ರವಣಾದಿಗಳಲ್ಲೇ ದೇಹ ನಾನಲ್ಲ ಅನ್ನುವ ಅನುಭವ ಬರ್ಬೇಕು. ಆಗ ಆ ಅನುಭವ ಆಗಿರುತ್ತಲ್ಲ, ಆ ಮನಸ್ಸಿಗೆ ಇನ್ನ ಮನನ ಮಾಡ್ಬೇಕು ಅನ್ಸುತ್ತೆ. ಇನ್ನ ಜಗತ್ತಿನ ಉಪೇಕ್ಷೆ ಅನ್ಸುತ್ತೆ. ಬೇಡ, ಈ ಇಂದ್ರಿಯಗಳನ್ನ ಇಷ್ಟೊಂದು ಬಳಸಕ್ ಬೇಡ, ಏನು ಅವಶ್ಯಕತೆ ಇಲ್ಲ. ಯಾಕೆ ಸುಮ್ನೆ ಹೋಗಿ ಬಳಸಿ ದಣವಾಗ್ತೀನಿ? ಕಣ್ಣನ್ನ ಬಳಸಿ, ದೇಹವನ್ನ ಬಳಸಿ, ಮನಸ್ಸನ್ನ ಬಳಸಿ, ಯಾವ್ದಕ್ಕೆ ನಾನು ಬಳಸ್ತಿದ್ದೀನೋ ಅವು ನನಗ್ ದುಃಖದಾಯಕ ಆಗ್ತಿರುತ್ತೆ. ಅದು ನನಗ್ ಗೊತ್ತಾಗೋದೇ ಇಲ್ಲ. ನಾನೇನ್ ಅನ್ಕೊಳ್ತೀನಿ, ಇಲ್ಲ ಅದು ಬಹಳ ಕರ್ತವ್ಯ ಕರ್ಮ, ನಾನ್ ಮಾಡ್ಲೇಬೇಕು, ನಾನ್ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ, ಇದೆಲ್ಲ ನಾನ್ ತಲೆಗೆ ಹಾಕೊಂಡಿದೀನಿ ಅನ್ನೋದು ಗೊತ್ತಾಗಲ್ಲ. ಅವೆಲ್ಲವೂ ಗೊತ್ತಾಗ್ಬೇಕು ಅಂದ್ರೆ ಸಾಧಕ ಸ್ಥಿತಿ. ಆ ಸಾಧಕ ಸ್ಥಿತಿ ಬಂದ್ರೆ ಅವನಿಗೆ ಅನಿಸುತ್ತೆ, ಸಾಕು ಇವೆಲ್ಲ ಒಂದು ದಿನ ಮರೆಯಾಗತ್ತೆ. ಇವೆಲ್ಲ ನಾನು ಯಾವ್ದ್ಯಾವ್ದು ಏನೇನ್ ದುಡಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಯಾವ್ದಕ್ಕೆ ಜೀವನವನ್ನ ನಾನು ಅರ್ಪಿಸಿದ್ದೀನಲ್ಲ, ಅದ್ಯಾವುದೂ ನನ್ನ ಉಪಯೋಗಕ್ಕೆ ಬರಲ್ಲ. ಒಂದೇ ಒಂದು ಉಪಯೋಗ ಬರೋದು, ಏನ್ ಶ್ರವಣವನ್ನ ಕೇಳ್ತೀಯಲ್ಲ, ನಿನಗೆ ಅಂತ ಏನ್ ಮಾಡ್ತಾರೆ ಇದಿಷ್ಟೇ ಉಪಯೋಗಕ್ಕೆ ಬರೋದು. ಬಾಕಿ ನೀನ್ ಏನ್ ಹಗಲಿರುಳು ಕಷ್ಟಪಟ್ಟು ಏನ್ ಬೆವರು ಸುರಿಸಿ ರಾತ್ರಿವರೆಗೂ ದಣವಾಗಿ ದುಡಿತೀಯಲ್ಲ, ಒಂದು ಚೂರು ಸಹಾಯ ಬರಲ್ಲ. ನೋಡಿ, ಎಲ್ಲಾರನು ನೋಡು, ನಿನ್ನ ಜಗತ್ತಿನಲ್ಲಿ ಎಲ್ಲ ನಮ್ಮ ತಂದೆ ತಾಯಿ, ದೊಡ್ಡವರು, ಅಜ್ಜಿ ಎಲ್ಲರೂ ಇದೇ ಮಾಡೋಗಿದ್ದಾರೆ. ಎಲ್ಲರೂ ಮಾಡಿದ್ರೆ ಪುನಃ ಈಗ ನಾನು ಅದನ್ನೇ ಮಾಡ್ತಿರೋದು. ಹಾಗಾಗಿ ಅವುಗಳನ್ನ ಎಷ್ಟ್ ಮಾಡಿದ್ರು ಕೊನೆಗೆ ಅವು ದುಃಖಕ್ಕೆ ಕಾರಣ ಆಗತ್ತೆ, ಅವೆಲ್ಲವೂ ಬಂಧನಕ್ಕೆ ಕಾರಣ ಆಗತ್ತೆ. ಈ ರೀತಿಯಾದ ವಿವೇಕ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಪ್ರಪಂಚದ ವ್ಯಾಮೋಹಗಳು, ಮೋಹ ಮಮಕಾರಗಳು ಮರೆ ಮಾಡ್ತಿರತ್ತೆ. ಒಳಗಡೆ ವಿವೇಕ ಹೇಳ್ತಿರತ್ತೆ, ಎಲ್ಲರಿಗೂ ವಿವೇಕ ಇರುತ್ತೆ. ಆದ್ರೆ ವಿವೇಕವನ್ನು ಮರೆ ಮಾಡುವಂತಹ ಸಂಸ್ಕಾರಗಳ ತೀವ್ರ ಇರುತ್ತೆ. ವಿವೇಕ ಹೇಳ್ತಿರತ್ತೆ, ಬೇಡ ಅಷ್ಟೊಂದು ಹೋಗ್ಬೇಡ, ಅವ್ರ ಸುದ್ದಿಗೆ ಹೋಗ್ಬೇಡ, ಅವ್ರು ದೊಡ್ಡವರಾಗಿದ್ದಾರೆ, ಅವ್ರ ಮಕ್ಳುಗಳು, ಅವ್ರಿಗೆ ಜವಾಬ್ದಾರಿಯನ್ನ ಮಾಡು. ಆದ್ರೆ ಇದು ಮೊದ್ಲಿಂದ ಅಭ್ಯಾಸ ಆಗಿರುತ್ತಲ್ಲ, ನಾನ್ ಹೇಳ್ಬೇಕು, ನಾನ್ ಹೇಳ್ಲಿಲ್ಲ ಅಂದ್ರೆ ಅವ್ರು ಹಾಳಾಗ್ಬಿಡ್ತಾರೆ, ನಾನ್ ಹೇಳಿ ಈ ಬುದ್ಧಿವಾದ ಹೇಳ್ಬೇಕು, ನಾನ್ ದೊಡ್ಡವನು, ಇವೆಲ್ಲ ಇರುತ್ತಲ್ಲ, ಯಜಮಾನಿ ಇವೆಲ್ಲ ಇರುತ್ತಲ್ಲ, ಅವು ದುಃಖಗಳು ಕೊಡತ್ತೆ. ನನಗದು ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡ್ ಬಂದಿರ್ ಎಲ್ಲಾದ್ರಲ್ಲೂ ಪ್ರವೇಶ. ಅವ್ರಿಗೆ ನಮ್ಮ ಅವಶ್ಯಕತೆನೇ ಇರಲ್ಲ ಮನೆಯಲ್ಲಿ. ಅವರೆಲ್ಲರೂ ಸ್ವತಂತ್ರರು. ಎಲ್ಲರೂ ಅವರ ಕರ್ಮದಿಂದ ಅವ್ರವರೇ ಬಂದಿರೋದು. ಯಾರನ್ನು ನಾನ್ ಸೃಷ್ಟಿ ಮಾಡಿ ನನ್ ಜೊತೆ ಕರ್ಕೊಂಡ್ ಬಂದಿರಲ್ಲ. ಏನ್ ತಂದೆ ತಾಯಿನಾಗ್ಲಿ, ಅಕ್ಕ ತಂಗಿಯರು, ಅಣ್ಣ ತಂಗಿ, ಹೆಂಡತಿ, ಮಕ್ಕಳು ಎಲ್ಲಾರು ನಾನ್ ಕರ್ಕೊಂಡ್ ಬರ್ತೀನ? ನನಗ್ ಅವ್ರನ್ನ ಸಾಕೋ ಸಾಮರ್ಥ್ಯ ಇದೆಯಾ? ತಲೆಗ್ ಭ್ರಮೆ ಹಾಕೋತೀನಿ. ನಾನಿಲ್ಲ ಅಂದ್ರೆ ಗಂಡ ಇಲ್ಲ, ನಾನಿಲ್ಲ ಅಂದ್ರೆ ಮಕ್ಳಿಲ್ಲ, ನಾನಿಲ್ಲ ಅಂದ್ರೆ ಹೆಂಡತಿ ಇಲ್ಲ. ಇದ್ ತಲೆಗೆ ಹಾಕೋತೀನಿ ಅನ್ನೋದು ಗೊತ್ತಾಗಲ್ಲ. ಎಷ್ಟ್ ಗುರುಗಳು ಹೇಳಿದ್ರು ಗುರುಗಳಿಗೆ ಹೇಳ್ತೀವಿ, ಗುರುಗಳೇ ನಿಮಗ್ ಗೊತ್ತಾಗಲ್ಲ, ನಿಮ್ಗೆ ಸಂಸಾರದ ಗೊತ್ತಿಲ್ಲ. ನಿಮ್ಗೆ ಆ ಸಂಸಾರದಲ್ಲಿ ನಂಗ್ ಮಾತಾಡ್ಲಿಲ್ಲ, ಹಂಗೆಲ್ಲಾ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಹೆಂಗ್ ಕಲಿಯೋದು? ಅವ್ರಿಗೆ ಹೆಂಗ್ ಬುದ್ಧಿವಾದ ಬರುತ್ತೆ ಅಂತ. ಅವ್ರೆಲ್ಲ ಹಿಂದೆ ಮಾತಾಡ್ತಿರ್ತಾರೆ, ಇವ್ರಿಗಿಂತ ಚೆನ್ನಾಗ್ ನಮ್ಗ್ ಬಹಳ ಗೊತ್ತೈತೆ, ಇವ್ರಿಗೆ ಇನ್ನೂ ಗೊತ್ತಿಲ್ಲ, ಇವ್ರು ಯಾಕೆ ಎಲ್ಲದಕ್ಕೂ ಬಂದ್ ಪ್ರವೇಶ ಮಾಡ್ತಾರೆ, ಸುಮ್ ಕುತ್ಕೊಳಕ್ ಆಗಲ್ವಾ ಇವ್ರಿಗೆ? ಅವ್ರೆಲ್ಲಾ ಅಂತಿರ್ತಾರೆ, ನಮ್ಗದ್ ಗೊತ್ತಾಗಲ್ಲ. ನಾ ಬಹಳ ಬುದ್ಧಿವಾದ ಹೇಳ್ತೀನಿ, ಬಹಳ ಚೆನ್ನಾಗಿ ಇವ್ರಿಗೆಲ್ಲ ಹೇಳ್ತಿದ್ದೀನಿ, ಅದೇ ಪೆಟ್ಟು ಬೀಳೋದು.
ಹಾಗಾಗಿ ಆ ಒಳಗಡೆ ವಿವೇಕ ಹೇಳ್ತಿರುತ್ತೆ, ಬೇಡ ಮಾತಾಡ್ಬೇಡ, ಬೇಡ ಹೋಗ್ಬೇಡ, ಅವ್ರ ಸುದ್ದಿಗೆ ಹೋಗ್ಬೇಡ ಅಂತಿರುತ್ತೆ. ಆ ಮೊದ್ಲಿಂದ ಪೂರ್ವಾಭ್ಯಾಸ ಇರುತ್ತಲ್ಲ, ಹೋಗ್ ಹೇಳಕ್ ಹೋಗುತ್ತೆ. ಮಗನ ಬುದ್ಧಿ ಹೇಳೋದು, ಸೊಸೆಗೆ ಹೇಳೋದು, ಮಕ್ಳಿಗೆ ಹೇಳೋದು, ವಾಪಸ್ ಅವ್ರು ಅಂತಾರೆ. ಅವಾಗ ಬಹಳ ದುಃಖ ಆಗುತ್ತೆ. ಅದು ಏನಿಲ್ಲ, ದುಃಖಿ ಆಗ್ತೀನಿ ಅಷ್ಟೇನೆ. ಅವ್ರಿಗೆ ಯಾರಿಗೂ ನಮ್ಮ ಅವಶ್ಯಕತೆ ಇಲ್ಲ. ಅವರು ಅವರ ಕರ್ಮ, ಅವರಿಗೂ ನಮ್ಮಲ್ಲಿ ಹೇಗೆ ತೀವ್ರವಾಗಿ ನಮ್ಮ ಸಂಸ್ಕಾರಗಳಿದೆಯೋ ಅವರಲ್ಲೂ ಹಾಗೆ ಅವರ ತೀವ್ರ ಸಂಸ್ಕಾರಗಳು. ದೇವರು, ಪ್ರಕೃತಿ ಎಲ್ಲರಿಗೂ ಸರ್ವತಂತ್ರ ಸ್ವತಂತ್ರ ಬದುಕನ್ನ ಕೊಟ್ಟಿದ್ದಾನೆ. ನೀನ್ ಅವ್ರನ್ನ ಸಾಕ್ಬೇಕು, ಅವ್ರು ನಿನ್ನನ್ ಸಾಕ್ಬೇಕು ಅಂತ ಏನಿಲ್ಲ. ಎಲ್ಲಾ ಇಂದ್ರಿಯಗಳು ನಿನಗೆ ಹೇಗಿದೆಯೋ ಮನಸ್ಸು, ಅಹಂಕ ಹಾಗೆ ಅವರಿಗೂ ಸೃಷ್ಟಿ ಮಾಡಿದ್ದಾರೆ. ಎಲ್ಲವೂ ಅವ್ರಾಗೆ ಅವರೇನೆ ಎಲ್ಲರೂ ಜೀವನವನ್ನ ಮಾಡ್ತಾರೆ. ಎಲ್ಲರಿಗೂ ಆ ಸಾಮರ್ಥ್ಯ ಇದೆ. ನಿನ್ ತಲೆಯಿಂದ ತೆಗ್ದಾಕು. ನಾನಿದ್ರೆ ಇವರೆಲ್ಲ, ನಾನ್ ನಡ್ಕೊಳ್ಳಿಲ್ಲ ಅಂದ್ರೆ ಹಿಂಗಾಗಲ್ಲ, ಇದೆಲ್ಲ ನಿನ್ನ ಮನೋಭ್ರಮೆಗಳು. ಈ ರೀತಿಯಾದ ಒಳಗಡೆ ವಿವೇಕವನ್ನ ಬೆಳೆಸ್ಕೊತಾ ಇದ್ರೆ ಸಾಧಕ ಸ್ಥಿತಿ ಅಲ್ಲೇ ಇರೋದು. ಏನೂ ಬದಲಾವಣೆ ಇಲ್ಲ, ಯಾರನ್ನು ಬಿಡಂಗಿಲ್ಲ. ಬಿಡೋದೇನಿದೆ, ಅವರೆಲ್ಲ ಹೀಗೆ ಅಂತ ಸ್ಪಷ್ಟ ಜ್ಞಾನ ಆದ್ರೆ, ವಿವೇಕ ಆದ್ರೆ ಬಿಡೋದೇನಿದೆ, ಆರಾಮ್ ಇರ್ತೀವಿ. ಆ ರೀತಿ ಬರ್ಲಿಲ್ಲ, ವಿವೇಕ ಇರ್ಲಿಲ್ಲ, ದುಃಖಿ ಇರ್ತೀವಿ. ಸುಮ್ನೆ ಎಲ್ಲದಕ್ಕೂ ಹೋಗೋದು, ಎಲ್ಲ ಪ್ರವೇಶ ಮಾಡೋದು, ಅನುಭವಿಸೋದು, ಅವ್ರಂದಿದ್ದು ಇವ್ರಂದಿದ್ದು, ನನ್ ದೇಹದ್ದು ಮನಸ್ಸೊಂದು, ಎಷ್ಟು ವಿಪರೀತ ದುಃಖಗಳು. ಯಾಕೆ? ಬರೀ ವಿವೇಕ ಇಲ್ದೇ ಇರೋದು. ಸಾಮಾನ್ಯ ವಿವೇಕ ಬಂದ್ರೂ ಸಾಕಾಗಿದೆ ಸಾಧಕನಿಗೆ. ನಿತ್ಯಾನಿತ್ಯ ವಸ್ತು ವಿವೇಕ ಬಂದ್ರೆ ಸಾಕಾಗಿದೆ. ನಾನು ಇವೆಲ್ಲವೂ ಏನೇನಿದೆ ಇದೆಲ್ಲ ಅನಿತ್ಯ ಅನ್ನುವ ಸ್ವಲ್ಪ ದರ್ಶನ ಆದ್ರೆ ಸಾಕು. ಆದ್ರೆ ಆಗಲ್ಲ. ಇವುಗಳನ್ನ ನಾನ್ ಶಾಸ್ತ್ರಗಳನ್ನ ಕಲಿತಾ ಆ ಬುದ್ಧಿ ಏನ್ ಮಾಡುತ್ತೆ, ಬರೀ ಹೇಳೋದನ್ನ ಪ್ರಾಕ್ಟೀಸ್ ಮಾಡುತ್ತೆ ಹೊರತು, ಯಾರು ಕೇಳಿದ್ರೆ ಆರಾಮಾಗಿ ಹೇಳ್ತೀವಿ. ನಿತ್ಯಾನಿತ್ಯ ವಸ್ತು ವಿವೇಕ, ಸಮಾಧಿ ಷಟ್ಕ ಸಂಪತ್ತು, ಅದೆಲ್ಲವೂ ನನಗೆ ಹೇಳಿರೋದು. ನನಗೆ ಅನಿತ್ಯದ ದರ್ಶನ ಆಗ್ಬೇಕು. ಅನಿತ್ಯದ ದರ್ಶನ ಆದ್ರೆ ದೇವನ ದಾರಿ ಸುಗಮ. ಯಾರಿಗೆ ಅನಿತ್ಯದ ದರ್ಶನ ಆಗಲ್ವೋ ಅವರಿಗೆ ದೇವ ಮಾರ್ಗ ಬಹಳ ಕಷ್ಟ. ಅನಿತ್ಯ ಅಂತ ಯಾರಿಗ ಅನ್ಸುತ್ತೋ ಅವರಿಗೆ ನಿತ್ಯದ ಇದನ್ನ ಹುಡುಕ್ಬೇಕು ಅನ್ಸುತ್ತೆ, ಸಂಶೋಧನೆ ತೊಡಗ್ತಾರೆ. ಯಾರಿಗೆ ಸಂಶೋಧನೆ ಬರಲ್ಲೋ ಅವನಿಗೆ ಅನಿತ್ಯದ ದರ್ಶನ ಆಗಿಲ್ಲ. ಹಾಗಾಗಿ ಮೊದಲನೇ ಮಟ್ಟದ ಜ್ಞಾನದಲ್ಲಿ ನಿತ್ಯ ಅನಿತ್ಯದ ದರ್ಶನ ಆಗ್ಬೇಕು. ನಿತ್ಯದ ದರ್ಶನ ಆಗಿಲ್ಲ, ಅನಿತ್ಯ ದರ್ಶನ ಆದ್ರೆ ನಿತ್ಯ ತಾನೇ ಪ್ರಕಟ ಆಗುತ್ತೆ. ಆ ಅನಿತ್ಯದ ಒಂದೊಂದೇ ದರ್ಶನ, ಒಂದೊಂದೇ ಮಾತಾಡಿದ ಮಹಾತ್ಮರಾಗಿಲ್ವಾ? ತುಳಸಿದಾಸರಿಗೆ ಒಂದೇ ಮಾತು, ಬರೀ ಒಂದೊಂದೇ. ಅದೆಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಕಥೆಗಳು. ಯಾವ ಮಹಾತ್ಮರದು ಯಾರಿಗೆ ಏನ್ ಕಥೆ ಗೊತ್ತಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿದೆ. ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇನ್ ಮಹಾತ್ಮರೆಲ್ಲ ಹೇಳ್ತಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ, ನನ್ನ ಬದುಕಿನಲ್ಲಿ ಆ ರೀತಿ ಅನಿತ್ಯದ ದರ್ಶನ ಆಗ್ಬೇಕು. ಒಳಗಡೆ ಆಗ್ಲಿಲ್ಲ ಅಂದ್ರೆ ಗುರುಭಕ್ತಿ ಮಾಡ್ಬೇಕು, ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ಬೇಕು, ಗುರು ಧ್ಯಾನವನ್ನ ಮಾಡ್ಬೇಕು. ಆಗ ಗುರುಗಳು ಅನಿತ್ಯದ ದರ್ಶನ ಮಾಡಿಸ್ತಾರೆ. ನನಗೆ ಎಲ್ಲವನ್ನು ಮಾಡ್ಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಪೂರ್ವ ಜನ್ಮದ ಸಂಸ್ಕಾರಗಳು, ಪ್ರಾರಬ್ಧ ಕರ್ಮಗಳು, ಯಾವ ಜಾಗ ಎಲ್ಲಿರ್ಬೇಕು, ಏನ್ ಮಾಡ್ಬೇಕು ಮೊದ್ಲೇ ಪೂರ್ವ ನಿರ್ಧಾರಿತ ಇರುತ್ತೆ. ಅವುಗಳಿಂದ ಅಷ್ಟು ಸುಲಭ ಅಲ್ಲ. ನಾನೇನು ಯಾವುದಲ್ಲಿ ಯಾವುದೋ ಒಂದು ಜಾತಿ, ಮತ, ಮನೆ, ಹೆಣ್ಣು ಎಲ್ಲೋ ಒಂದು ಹುಟ್ಟಿರ್ತೀನಲ್ಲ, ಅಲ್ಲಿಂದ ಪ್ರತ್ಯೇಕ ಆಗ್ತೀನಿ, ಸಿಡಿತೀನಿ ಅಂತ ಬಹಳ ಕಷ್ಟ. ಅದರಿಂದ ಅಲ್ಲೇ ಇದ್ದು ಅದರ ಸ್ಪರ್ಶ ಇಲ್ಲದೆ ಇರಂಗ್ ಇರ್ಬೋದು. ಅದನ್ನ ಮಾಡೋದು ಗುರುಗಳು. ಅಂತ ಗುರುಗಳನ್ನ ನಾವು ಯಾವಾಗಲೂ ಸ್ಮರಣೆ, ಅರಸದೆ ಗುಣದೋಷವನ್ನು ಯೋಗಿವರನೊಳು ನೆರೆಭಕ್ತಿ. ಅಂತ ಗುರುಗಳನ್ನ ಯಾವಾಗಲೂ, ಅಂತ ಗುರುಗಳ ಹತ್ರ ದೋಷವನ್ನ ಅರಸ್ಬೇಡ. ನಿನ್ನ ತಲೆಯಲ್ಲಿರುತ್ತೆ, ಇವರು ವಿತ್ತ ಗುರುಗಳು, ಇವ್ರು ಅಂತ ಗುರುಗಳು, ಇಂಥ ಗುರುಗಳು, ನಿನ್ ತಲೆಯಲ್ಲಿರುತ್ತೆ. ಅವರು ಗುರುಗಳು. ಯದ್ಭಾವಂ ತದ್ಭವತಿ. ಯಾವಾಗಲೂ ಒಬ್ಬ ಸಾಮಾನ್ಯ ಏನು ಹುಡುಕ ಇರ್ತಾನಲ್ಲ, ಒಬ್ಬ ಚಟ ಇರ್ತಾನಲ್ಲ, ಅವನಿಗೆ ಯಾರು ಮೋಸ ಮಾಡಕ್ಕಾಗಲ್ಲ ಜಗತ್ತಲ್ಲಿ. ಅವನಿಗೆ ಯಾರು ಮೋಸ ಮಾಡ್ತಾರೆ? ಅವ್ನು ಎಷ್ಟೇ ಕುಡ್ದಿದ್ರು ಅವನಿಗೆ ಏನೋ, ಅವನಿಗೆ ₹1 ದುಡ್ಡು ಅವ್ನು ಯಾರಿಗೂ ಕೊಡಲ್ಲ, ಅವ್ನು ಎಲ್ಲೂ ಹಾಳು ಮಾಡ್ಕೊಳಲ್ಲ. ಅವನನ್ನ ಯಾರು ಮೋಸ ಮಾಡಕ್ಕಾಗಲ್ಲ. ಇನ್ನ ದೇವರನ್ನ ಕಾಣ್ಬೇಕನ್ನೋರಿಗೆ ನನಗೆ ಆ ಗುರುಗಳು ಮೋಸ ಮಾಡಿದ್ರು, ನನಗೆ ಈ ಸಾಧನ, ನನ್ ಇವ್ರು ಇಲ್ಲ. ಕೆಡುಕರನ್ನು ನಾವು ಹುಡುಕುತ್ತಾ ಹೊರಟೆ, ಕೆಡುಕರ ಯಾರು ಸಿಗಲಿಲ್ಲ. ನನ್ನಯ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ನನ್ನ ಮನಸ್ಸು, ನನ್ನ ಅಹಂಕಾರ, ನನ್ನ ಸಂಸ್ಕಾರಗಳು ಆ ರೀತಿ ಗುರುಗಳನ್ನೆಲ್ಲ ತೋರಿಸ್ತಿರತ್ತೆ ಹೊರ್ತು ಗುರುಗಳಲ್ಲಿ ಎಲ್ಲೂ ದೋಷ ಇರೋದಿಲ್ಲ. ಅಂತ ಗುರುಗಳ ಹತ್ರ ಅರಸದೆ ಗುಣದೋಷವನ್ನು ಯೋಗಿವರನೊಳು ನೆರೆ ಭಕ್ತಿ. ಸುಮ್ನೆ ಸ್ವಲ್ಪ ಭಕ್ತಿ ಎಲ್ಲ ಮಾಡೋದು, ನೆರೆ ಭಕ್ತಿ ಅಂದ್ರೆ ಚೆನ್ನಾಗಿ ಅವರಿಗೆ ಅರ್ಪಿಸ್ಕೊಬಿಡೋದು, ದೇವ್ರಿಗೆ ಅರ್ಪಿಸ್ಕೊಳ್ಳೋದು. ದೇವರಿಗೆ ಗುರು ಇಬ್ರು ಬೇರೆ ಅಲ್ಲ. ಯಾರು ಗುರುವಿಗೆ ಅರ್ಪಿಸ್ಕೊತಾರೋ ಗುರು ಆಗ್ತೀವಿ, ದೇವರಿಗೆ ಯಾರು ಅರ್ಪಿಸ್ಕೊತೀವೋ ದೇವ್ರಾಗ್ತೀವಿ. ಸಂಸಾರಕ್ಕೆ ಅರ್ಪಿಸ್ಕೊಂಡಿದ್ರೆ ಸಾಂಸಾರಿಕರಾಗ್ತೀವಿ. ಅದಕ್ ನಮಗ್ ನಾವೇ ಪರೀಕ್ಷೆ, ನಮಗ್ ನಾವೇ ಕನ್ನಡಿ, ಇದು ಹೊರಗಡೆಯವರಲ್ಲ. ನನ್ನ ಮನಸ್ಸು ಯಾವುದಕ್ಕೆ ಅರ್ಪಿಸ್ಕೊಂಡಿದೆ ಅದನ್ನ ನಾವೇ ಪರೀಕ್ಷೆ ಮಾಡೋದು. ಅದಕ್ಕೆ ಸಹಾಯ ಶ್ರವಣಾದಿಗಳು. ನನ್ನ ಮನಸ್ಸು ಯಾವಾಗಲೂ ರಾತ್ರಿ ನನಗೆ ಒಬ್ರೇ ಕೂತಿದ್ದಾಗ, ರಾತ್ರಿ ಆಗ್ಲಿ ಹಗಲಾಗ್ಲಿ ನಾ ಒಬ್ರೇ ಏಕಾಂತದಲ್ಲಿದ್ದಾಗ
ಯಾವುದು ನನಗೆ ನೆನಪು ಬರ್ತಿರುತ್ತೋ ಅದು ನಾನಿರ್ತೀನಿ. ಯಾವುದು ನನ್ನ ಚಿಂತನೆ ಬರ್ತಿರುತ್ತೋ, ಯಾವುದು ನಾನು ಮಾಡ್ತಿರ್ತೀನೋ, ಯಾವುದು ಅದು ನಾನಿರ್ತೀನಿ. ನನಗೆ ಜ್ಞಾನ ಚಿಂತನ ಮಾಡ್ತಿತ್ತು, ಒಬ್ರೇ ಕೂತಿದ್ರೆ ನನಗೆ ಜ್ಞಾನದ ಬಂತು, ಇವತ್ ನನಗೆ ಅದ್ ಅರ್ಥ ಆಗ್ಲಿಲ್ಲ, ನಾಳೆ ಈ ಸೂತ್ರ ಇದೆ, ನಾನು ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತೆಲ್ಲ ಇದ್ರೆ ಸಾಧಕ ಇರ್ತೀನಿ. ಕೂತಿರ್ತೀವಿ, ಅಲ್ಲಿ ಯಾವ್ದೋ ಮನೇಲಿ ಅದು ಬಿಟ್ಟು ಬಂದಿದ್ದೀನಿ, ಇದು ಬಿಟ್ಟು ಬಂದಿದ್ದೀನಿ, ಹಂಗ್ ಮಾಡ್ತೀನಿ. ನಮಗ್ ನಾವೇ ಕನ್ನಡಿ, ಯಾರೂ ಹೊರಗಿನವರಲ್ಲ. ಹಾಗಾಗಿ ಆ ಸಾಧಕ ಸ್ಥಿತಿ ಇರ್ಬೇಕು, ಗುರು ಭಕ್ತಿ ಇರ್ಬೇಕು. ಆ ಗುರು ಭಕ್ತಿ ಹೇಗಿರ್ಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ರಲ್ಲ ಈಗ. ಅರಸದೆ ಗುಣದೋಷವನು ನಿಜಗುಣರಷ್ಟು ಚೆನ್ನಾಗಿ ಆತ್ಮಜ್ಞಾನವನ್ನ ಕೈ ಹಿಡಿದು ನಡೆಸೋ ಯಾವ ಗ್ರಂಥಗಳು ಇಲ್ಲ. ಶಂಕರಾಚಾರ್ಯರಾಗ್ಲಿ ಎಲ್ಲವೂ ತತ್ವವನ್ನ ಉಪದೇಶ ಮಾಡುತ್ತೆ. ಸಾಧಕನನ್ನ ಕೈ ಹಿಡಿದು ಆತ್ಮಜ್ಞಾನದವರೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅದನ್ನ ಮಾಡೋದು ನಿಜಗುಣರ ಗ್ರಂಥ. ಅದನ್ನ ನಾವು ಈಗ ಕೇಳ್ತಿದೀವಲ್ಲ, ಕೋಟಿ ಜನ್ಮದ ಸುಕೃತ ಒದಗ್ ಬಂದಿದೆ. ಆ ಸುಕೃತವನ್ನ ನಾವು ಅಲ್ಲೇ ಬಿಡಬಾರ್ದು. ಕೇಳಿದಾಗ ಮಾಡ್ದಾಗ ಅಷ್ಟಕ್ಕೆ ಬಿಡ್ತೀವಿ, ಅದನ್ನ ಪುನಃ ಹೇಳೋದು ಮಾಡೋದಕ್ಕೆ ಬಳಸ್ತೀವಿ. ಇದು ಅಂತರಂಗದ ಜ್ಞಾನದ ಮಾತುಗಳು ಇವೆಲ್ಲವೂ. ಇವು ಮೆಲುಕು ಹಾಕುವಂಥದ್ದು, ಇವುಗಳನ್ನ ಹೇಳೋ ಅಂತದಲ್ಲ. ಇದು ನಾನೇ ಮೆಲುಕು ಹಾಕುವಂಥದ್ದು. ಒಂದೊಂದೇ ಯಾವುದಾದ್ರೂ ನಿಜಗುಣರದು. ಯಾವ ಸೂತ್ರಗಳು ಕಡಿಮೆ ಇದೆ? ಒಂದೇ ಒಂದು ಸೂತ್ರವನ್ನ ಯಾವುದಾದ್ರೂ ಅದನ್ನ ನಾವು ಅನುಸಂಧಾನ. ಆತ್ಮಜ್ಞಾನ ಆತ್ಮಜ್ಞಾನ ಬಹಳ ಸುಲಭ. ನನಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಅದು ಕಷ್ಟ. ಆತ್ಮಜ್ಞಾನ ಯಾರಿಗ್ ಬೇಕೋ ಅವ್ರಿಗೆ ಆರಾಮ್ ನಿಜಗುಣರ ಗ್ರಂಥ. ಹಾಗಾಗಿ ಅಂತ ನಿಜಗುಣರು ಪರಮಾನುಭವ ಬೋಧೆಯಲ್ಲೇ ಹೇಳ್ತಾರೆ. ಮೊದಲನೇದು ಮೊದಲು ಪ್ರವರ್ತಕ ಕರ್ಮ ಮೊದಲನೇದು. ಎರಡನೆಯದು ನಿವರ್ತಕ ಕರ್ಮ. ಮೊದಲು ಪ್ರವರ್ತಕ ಕರ್ಮ, ಹೇಗೆ ನೀನಾದೆ ಅದನ್ನೆಲ್ಲ ವಿವರಣೆ ಮಾಡ್ತಾರೆ. ಆಮೇಲೆ ನಿವರ್ತಕ ಕರ್ಮ, ಏನು ಆಗೇ ಇಲ್ಲ. ಮೂರನೇದು ಹೇಳ್ತಾರೆ ಭ್ರಾಂತಿ ನಿರಾಕರಣ, ಸುಮ್ಮನೆ ಭ್ರಾಂತಿ ಮಾಡ್ಕೊಂಡಿದ್ಯಾ, ನೀನ್ ಜೀವ ಅನ್ನೋನೇ ನೀನಲ್ಲ. ನಾಲ್ಕು ಇವೇನು ಅರ್ಥ ಆಗ್ತಿಲ್ವಾ? ಹಂಗಾದ್ರೆ ನಿರ್ಗುಣ ಯೋಗ ಹೇಳ್ತಾರೆ. ನಿರ್ಗುಣ ಯೋಗನೂ ಅರ್ಥ ಆಗ್ಲಿಲ್ವಾ? ಸಗುಣ ಯೋಗ ಹೇಳ್ತಾರೆ. ಇದ್ಯಾವುದು 5 ಅಧ್ಯಾಯನೂ ಅರ್ಥ ಆಗ್ಲಿಲ್ವಾ? ಭಕ್ತಿ ಮಾಡು, ಗುರು ಭಕ್ತಿ ಮಾಡು. ಕೊನೆಗೆ ನಿನ್ಗೆ ಏನು ಅರ್ಥ ಆಗಲ್ಲ ತಾನೆ? ಈ ಶಾಸ್ತ್ರ ಅರ್ಥ ಆಗಲ್ಲ, ಜ್ಞಾನ ಅರ್ಥ ಆಗಲ್ಲ, ಏನು ಅರ್ಥ ಆಗ್ತಿಲ್ಲ, ಮನನ ಬರ್ತಿಲ್ಲ, ಏನು ಆಗ್ತಿಲ್ವಾ? ನೆರೆ ಭಕ್ತಿ ಮಾಡಬಹುದು. ಗುರುಗಳ ಭಕ್ತಿ ಮಾಡ್ಬಿಡು, ಅವ್ರಿಗೆ ಅರ್ಪಿಸ್ಕೊ. ಸುಮ್ನೆ ಒಂದೊಂದು ಸ್ವಲ್ಪ ಕಾಟಾಚಾರಕ್ಕೆ ಹೋಗೋದು ಬರೋದು. ಗುರುಗಳೇ ನಿಮ್ಮೇಲೆ ಭಾರ ಹಾಕಿದೀನಿ, ಅದೆಲ್ಲ ಸುಮ್ನೆ ಉಪಚಾರದ ಮಾತುಗಳು. ಗುರುಗಳಿಗೆ ಯಾರು ಭಾರ ಹಾಕ್ತಾರೆ, ಗುರುವಿಗೆ ಯಾರು ಅರ್ಪಿಸ್ಕೊತಾರೆ, ಅವ್ರ ಜೀವನ ಹೆಂಗಿರುತ್ತೆ? ಅವ್ರದ್ದು ಸ್ವತಂತ್ರ ಜೀವನ ಹೆಂಗಿರುತ್ತೆ? ಗುರುವಿನ ಜೀವನ ಇರುತ್ತೆ, ಅವರೇ ಗುರುಗಳಾಗವ್ರು. ಯಾರು ಕಬೀರರಾಗ್ಲಿ ರಮಾನಂದ್ರ ಹತ್ರ ಹೇಗಿದ್ರು ಅವರೆಲ್ಲ? ಬರೀ ಅವ್ರು ಏನು ಉಪದೇಶ ಮಾಡಿಲ್ಲ. ಅವ್ರ ಜಾತಿ ಬೇರೆ, ಅವ್ರ ಜಾತಿ ಬೇರೆ. ಅವರು ಕಬೀರ್ ಮುಸಲ್ಮಾನರು, ಅವರು ಬ್ರಾಹ್ಮಣರು. ಅವ್ರಿಗೆ ದೀಕ್ಷೆ ಕೊಡೋ ಹಾಗಿಲ್ಲ. ಆಗಿನ ಜಾತಿ ಪದ್ಧತಿ ಈಗ್ಲೇ ಇದೆ, ಆವಾಗ ಹೇಗಿರುತ್ತೆ ಆ ಜಾತಿ ಪದ್ಧತಿಯಿಂದ ಅವ್ರಿಗೆ ಕೊಡೋ ಹಾಗೆ ಇಲ್ಲ. ಆದ್ರೆ ಅವರನ್ನು ಗುರುಗಳನ್ನ ಮಾಡ್ಕೋಬೇಕು ಅಂತ. ಶಿಷ್ಯ ಅನ್ನೋರ ಅಂತಃಕರಣ ಹೇಗಿರ್ಬೇಕು ಅಂತ ನಮ್ಮ ಅಂತಃಕರಣನೂ ಹಾಗೆ ಇರ್ಬೇಕಾಗತ್ತೆ. ಅವ್ರದ್ದು ಉದಾಹರಣೆ ಹೇಳೋದು ನಮ್ ಕಡೆ ನಾವ್ ಇರೋದಿದ್ರೆ ಏನೂ ಪ್ರಯೋಜನ ಆಗಲ್ಲ. ಆ ಶಿಷ್ಯರು ಹಗಲಿರುಳು ಏನು, ಗುರುಗಳು ನನಗೆ ದೀಕ್ಷೆ ಕೊಡಬೇಕು, ಗುರುಗಳು ನನ್ನನ್ನ ಅನುಗ್ರಹಿಸ್ಬೇಕು, ಗುರುಗಳು ನನ್ನನ್ನ ಸ್ವೀಕಾರ ಮಾಡ್ಬೇಕು. ಎಲ್ಲಾ ಉಪನಿಷತ್ತುಗಳಲ್ಲಿ ಚಿಕ್ಕ ಹುಡುಗರು, ಜಾಬಾಲ ಸತ್ಯಕಾಮ ಅವರೆಲ್ಲ ಚಿಕ್ಕ ಮಕ್ಕಳು. ಕಾಡಲ್ಲಿ ಗುರುಗಳನ್ನ ಅರಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಸತ್ಯದ ಬಯಕೆ, ಅನಿತ್ಯದ ಹೇಗಿರ್ಬೋದು ಅವರಿಗೆ? ಸತ್ಯವನ್ನ ಅನುಭವಿಸ್ಬೇಕು. ಕಾಡು ಅಂದ್ರೆ ಏನು? ಎಲ್ಲಾರು ಊಟ ಮಲಗೋದಲ್ಲಿ ತಿನ್ನೋದಲ್ಲಿ. ಚಿಕ್ಕ ಹುಡುಗರು ಕಾಡು ಏನು, ಹುಲಿ ನಾವ್ ಅದನ್ನ ಊಹೆ ಮಾಡಕ್ಕೂ ಆಗಲ್ಲ, ನಮಗ್ ಗೊತ್ತೂ ಇಲ್ಲ. ಅಂತದ್ದು ಸತ್ಯದ ಬಯಕೆ ಅಷ್ಟು ತೀವ್ರವಾಗಿತ್ತು ಅವರಿಗೆ. ಮತ್ತೆ ಗುರುಗಳು ಹಂಗ ಹೋದ ತಕ್ಷಣ ಹೇಳ್ತಿರ್ಲಿಲ್ಲ. ಅವ್ರು ಹೋಗಿ 100 ಹಸುವನ್ನ ಕಾಯ್ಕೊಂಡ್ ಬಾ ಅಂದ್ರು. ಅವ್ರು ಏನ್ ಹೋಗ್ತಿದ್ದಂಗೆ ಪಾಪ ಬಾಳ ಬಂದ್ಬಿಟ್ಟಿದ್ಯಾ ನೀನು ಕಷ್ಟಪಟ್ಟು, ಉಪದೇಶ ಹೇಳು ಅಂತ ಹೇಳಿದ್ರ? ಅವ್ರು ಇಲ್ಲ, 100 ಹಸುಗಳನ್ನ ಕಾದ ಮೇಲೆ ನನಗ ಅವಾಗ ಏನಾರು ಅನ್ಸಿದ್ರೆ ಅವಾಗೆಲ್ಲ ಹಾಗೆ ಹೇಳ್ತಾ ಇದ್ರು ಗುರುಗಳು. ಮೊದ್ಲು ಸೇವೆ ಮಾಡು, 20 ವರ್ಷ. ಅದು ಏನು ಕಠಿಣವಾದ ಕಷ್ಟಗಳು, ಸೇವೆಗಳು ಏನ್ ಆರಾಮಾಗಿ ಈಗಂಗಲ್ಲ. ಏನು ಅನುಕೂಲತೆ ಇಲ್ದೇ ಇರೋ ಹತ್ರ ಕಷ್ಟಪಟ್ಟು ಸೇವೆಯನ್ನೆಲ್ಲ ಮಾಡಿದ್ಮೇಲೆ ಅವಾಗ ನನಗೆ ಇಚ್ಛೆ ಆದ್ರೆ ಬ್ರಹ್ಮಜ್ಞಾನದ ವಿಷಯನ್ನ ಹೇಳ್ತೀನಿ. ಅದು ಅವ್ರಿಗೆ ಇಚ್ಛೆ ಬರ್ಬೇಕಾಗ, ಕರುಣೆ ಬರ್ಬೇಕು. ಅಷ್ಟು ಶಿಷ್ಯ ಏನು ಪರದಾಡ್ತಾ ಇದ್ರು, ಎಷ್ಟು ಅಳ್ತಾ ಇದ್ರು, ಎಷ್ಟು ಗುರುವಿನಲ್ಲಿ ಏನು ಭಕ್ತಿ, ಏನು ಸಾಧನೆ ಮಾಡಿ ಆಗ ಆತ್ಮಜ್ಞಾನ ಹೊಳೆಯೋದು. ಸುಮ್ನೆ ಏನೋ ನಾನು ಎಲ್ಲಾರಂಗೆ ಕೇಳ್ದೆ ಮಾಡ್ದೆ ಹೇಗಾಗತ್ತ ಆತ್ಮಜ್ಞಾನ? ಆಗಿರ್ಲಿ. ಈಗ್ಲೇ ಸ್ವತಃ ನೋಡಿದ್ವಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರು, ಅವರ ಗುರುಗಳ ಹತ್ರ ಬಂದ್ರಲ್ಲ, ಅವ್ರಿಗೇನು ಕಡಿಮೆ ಇತ್ತು? ಅವ್ರ ಅವತಾರಿ ಪುರುಷರು, ಶತಮಾನದ ಸಂತರು. ಅವ್ರಲ್ಲ ಮನೇಲೆ ಇದ್ದಾಗ್ಬೋದಾಗಿತ್ತು ಆತ್ಮಜ್ಞಾನಿಗಳು. ಅವ್ರು ಯಾಕೆ ಬಂದ್ರು ಗುರುವಿನ ಹತ್ರ? ಯಾಕೆ? ಆ ಪರಿಸರ ಅಲ್ಲಿ ಇರಲ್ಲ. ಎಂತವ್ರಿಗೂ ಅದನ್ನ ಕೆಡ್ಸುತ್ತೆ.
ಆ ಪರಿಸರ ಅದರಿಂದ ಆಚೆ ಬಂದ್ರು ಅವರು. ತಂದೆ ತಾಯಿನ ವಾಪಸ್ ಪುನಃ ಅನ್ಲಿಲ್ಲ. ಸಮಾಜದವರೆಲ್ಲ ಇಲ್ಲ ಒಂದ್ಸಲಿ ಸಮಾಜದವ್ರದ್ದು ಲೋಕದ ಜನದವ್ರದ ಏನೋ ಮಾತು ಕೇಳಬಾರ್ದು ಸಾಧಕರು. ಅವ್ರ ಅದನ್ನೆಲ್ಲಾ ಮುಳುಗ್ಸೋ ಅಂತವ್ರೇನೆ. ಒಂದ್ಸಲಿ ಅವ್ರಿಗೇನು ವಿರಾಗ ತಾನೆ, ಒಂದ್ಸಲಿ ನೋಡ್ಬಿಟ್ಟಿದ್ರೆ ಏನಾಗ್ತಿತ್ತು. ಒಂದ್ಸಲಿ ಮಾಡಿದ್ರೆ ಇವ್ರ ಮಾತು ಇವ್ರಿಗೂ ಮಹಾತ್ಮರ ಮಾತಿಗೂ. ಅದಕ್ಕೆ ಮಹಾತ್ಮರ ಸಂಘ ಮಾಡ್ಬೇಕು. ಯಾರ ಸಂಘವನ್ನ ಮಾಡಿದ್ರೆ ನನ್ನ ಮನಸ್ಸಿನ ಮೋಹ ಮಮಕಾರಗಳು ಜಗತ್ತಿನ ಮಾತುಗಳು ನನಗೆ ಅಂಟೋದಿಲ್ವೋ ಅಂತವ್ರ ಸಂಘ ಮಾಡ್ಬೇಕು. ಲೋಕದವ್ರ ಸಂಘ ಮಾತಾಡ್ತಿದ್ರೆ ಬರೀ ಅದನ್ನೇ ಹೇಳೋದು. ತಾಯಿ ಮಮಕಾರ, ತಂದೆ ಕರಳು, ಆ ಕರಳು ಈ ಕರಳು, ಅವ್ರ ಮಾತನ್ನ ಕೇಳಲೇಬಾರ್ದು. ಹಾಗಾಗಿ ಆ ಅಪ್ಪವ್ರು ಅವ್ರನ್ನ ಬಿಟ್ಟು ಬಂದ್ರಲ್ಲ ಗುರುವಿನ ಹತ್ರ ಚಿಕ್ಕ ವಯಸ್ಸಿನಲ್ಲಿ, ಏನೂ ಇಲ್ಲ, ಅಳ್ತಾ ಅವ್ರ ಹತ್ರ ನಿಂತ್ಕೊಂಡು ನನಗೆ ಗುರು ಅವ್ರು ವಾಪಸ್ ಕಳ್ಸಿದ್ರ ತಂದೆ ತಾಯಿಗಳು ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಬಾ ಬಾ ಅಂತ ವಾಪಸ್ ಇಲ್ಲ, ತಿರ್ಗಾ ವಾಪಸ್ ಬಂದ್ರು. ಯಾಕೆ ಬಂದ್ರು? ಏನಕ್ಕೆ ಅಂತ ಬಂದ್ರು? ಏನ್ ಐಶ್ವರ್ಯ ಬೇಕಾಗಿತ್ತ? ದುಡ್ಡು ಬೇಕಾಗಿತ್ತ? ಏನೂ ಅಲ್ಲ, ಬ್ರಹ್ಮಜ್ಞಾನಕ್ಕೋಸ್ಕರ. ಆ ರೀತಿಯ ಶಿಷ್ಯ ಹೃದಯ ಇರ್ಬೇಕು. ಯಾಕೆ ಬ್ರಹ್ಮಜ್ಞಾನ ಆಗೋದಿಲ್ಲ? ಕೇಳಿದ್ದೆ ಕೇಳೋದು, ಸುಮ್ನೆ ಇದನ್ನೇ ಮಾಡೋದು, ನಾಳೆನೂ ಬಂದ್ ಕೇಳೋದು, ಮನಸ್ಸಿಗೆ ಒಂದ್ ಚಟ ಬಿದ್ಬಿಟ್ಟಿರುತ್ತೆ. ತುಂಬಾ ಜನ ಇದಾರೆ ಇಲ್ಲಿ ದೇವಸ್ಥಾನಕ್ ಬರೋರು. ಅವರು ಒಂದು 20-30 ವರ್ಷದಿಂದ ಬರ್ತಿದ್ದಾರೆ. ಯಾಕಂದ್ರೆ ಅದು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಬಂದು ಆ ದೇವ್ರದೋಸ್ಕರ ಒಂದ್ಸಲಿ ನಮಸ್ಕಾರ ಮಾಡಿ ಒಂದ್ ಗಂಟೆ ಹೊಡೆದು ಒಂದ್ ಪ್ರದಕ್ಷಿಣೆ ಹಾಕಿ ಹೋದ್ರೆ ಅವ್ರಿಗೆ ಸಮಾಧಾನ. ಅದೇ ರೀತಿ ನಮಗ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಸುಪ್ರಭಾತ ಅಂತಂದ್ರೆ ಮನೆ ಒಳ್ಳೆ ಅದು ಚಟ ಬಿದ್ದಿರುತ್ತೆ. ಅದು ಅವೆಲ್ಲವೂ ಒಳ್ಳೇದು ಹೌದು, ಆದ್ರೆ ಅಂತರಂಗದ ಸಂಶೋಧನೆಗೆ ಅವೆಲ್ಲವೂ ಪೂರಕ ಆಗಲ್ಲ. ಅಂತರಂಗ ಮಾಡ್ಲೇಬೇಕು, ಅಂತರಂಗದ ಸಾಧನೆ. ಆ ರೀತಿ ಶ್ರವಣಾದಿಗಳು ಆಗ್ಬಾರ್ದು. ಯಾವ ಶ್ರವಣವನ್ನ ಕೇಳಿದ್ರೆ ನನ್ನಲ್ಲಿ ಮುಮುಕ್ಷತ್ವ ಜಾಗೃತ ಆಗ್ಬೇಕು, ನನ್ನಲ್ಲಿ ಆ ಸಂಶಯ ಪ್ರಾರಂಭ ಆಗ್ಬೇಕು. ಏನಿದು? ಗುರುಗಳು ಹೇಳ್ತಾ ಇರೋದು ನೀನ್ ಆತ್ಮವಸ್ತು ಅಂತ. ನನಗೆ ದೇಹದ ಅನುಭವ ಇದೆ. ನನಗೆ ಏನ್ ಕೇಳಿದ ತಕ್ಷಣನೇ ಆತ್ಮಜ್ಞಾನ ಆಗ್ಬಿಡತ್ತ? ನೀನ್ ಆತ್ಮವಸ್ತು ಅಂದ್ರು ಗುರುಗಳು, ನಾವು ಆತ್ಮ ಇದೀವಿ, ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಅದನ್ನ ಸಂಶಯ ಬರ್ಬೇಕು. ಯಾರ್ ಸಂಶಯ ಬರ್ತಾರಲ್ಲ ಅವರೇ ಶಿಷ್ಯ. ಯಾರು ಒಪ್ಕೊಂಡು ಹೋಗ್ತಾರಲ್ಲ ಅವ್ರ ಭಾವಕರಿರ್ತೀವಿ, ಫಾಲೋವರ್ಸ್ ಇರ್ತೀವಿ. ಇಲ್ಲ ಅದು ಕೆಟ್ಟದು ಅಂತ ಅಲ್ಲ, ಆದರೆ ಅವನು ಆತ್ಮಜ್ಞಾನಕ್ಕೆ ಬಹಳ ನಿಧಾನ. ಯಾರು ಸಂಶಯ ಬಂದು ಯಾರು ಸಂಶೋಧನೆಗೆ ತೊಡಗ್ತಾರಲ್ಲ ಅವರು ನೇರವಾದ ತತ್ವಜ್ಞಾನಿಗಳು. ಬಹಳ ಸುಲಭವಾಗಿ ಆತ್ಮಜ್ಞಾನವನ್ನ ಅಂತ ಗುರುಗಳ ಹತ್ರ ಬಂದಾಗ ಅರಸದೆ ಗುಣದೋಷವನ್ನು ಅವ್ರ ಮೇಲೆ ಅತಿಯಾದ ಶ್ರದ್ಧೆ. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ. ನಿಮಗೆ ಯಾವ ಗುರುಗಳಿಷ್ಟನೋ, ಯಾವ ದೇವರಾಗ್ಲಿ ಯಾವುದರಲ್ಲಾಗ್ಲಿ ಒಂದ್ರಲ್ಲಿ ತನ್ಮಯವಾಗಿ ಹೊರಗಡೆನೆ ಓಡಾಡೋದೇ ಇಲ್ಲ. ಆ ಗುರುಗಳು ಸರಿ, ಈ ಗುರುಗಳು ಸರಿ. ಅದು ಬಾವಿ ತೆಗಿಯಕ್ಕೆ ನೀರ್ ತೆಗಿಯಕ್ಕೆ ಅಂತ ಹೋಗಿರ್ತೀವಿ. ಆಗ ಇಲ್ಲಿ ತೆಗೆದ್ರೆ ನೀರ್ ಬರುತ್ತೆ ಅಂತ ಅಲ್ಲಿ ತೆಗಿಯೋದು, ಸ್ವಲ್ಪ ತೆಗಿಯೋದು, ಇಲ್ಲ ಆಗ್ಲಿಲ್ಲ ಇನ್ನೊಂದ್ ಕಡೆ ತೆಗಿಯೋದು, ಅಲ್ಲೂ ಆಗ್ಲಿಲ್ಲ ಇನ್ನೊಂದ್ ಕಡೆ ಹೋಗೋದು. ನೀರ್ ಬರಕ್ ಸಾಧ್ಯ ಇದೆಯಾ? ಒಂದೇ ಕಡೆ ಯಾವ್ದಾರು ಗುರುಗಳಾಗಿರ್ಲಿ, ನಿಮ್ಗೆ ಯಾವ ಗುರುಗಳು ಇಷ್ಟ ಇದೆಯೋ ಅವರಲ್ಲಿ ಬದುಕನ್ನ ಅರ್ಪಿಸು. ಆ ಕಡೆ ಹೋಗು, ಈ ಕಡೆ ಬಿಡು ಈ ಜೀವಭಾವವನ್ನ. ಅವರು ವಿವೇಕಾನಂದರು ಹೇಳ್ತಾರೆ, ನಾನು ನೀನುಗಳ ಅಳಿದು ಕಡೆಯೋಳು, ಆತ್ಮದಳು ಉಳಿದು ಕಡೆಯೋಳು ಹೋಗಲೆ. ಆ ಕಡೆ ಹೊಟ್ಟೋಗು, ಆ ಕಡೆ ಹಾರು, ಜೀವಭಾವವನ್ನ ಬಿಡು. ಜೀವಭಾವವನ್ನ ಇಟ್ಕೊಂಡು ಎಷ್ಟು ದಿನ ಇರ್ತೀಯ? ಅದ್ ಎಷ್ಟು ದಿನ ಅದ್ರಲ್ಲಿ ಇರ್ತೀಯಲ್ಲ, ದುಃಖಿ ಇರ್ತೀಯ ನೀನು. ಏನೂ ಅದರಿಂದ ಉಪಯೋಗ ಆಗೋದಿಲ್ಲ. ಬಹಳ ದುಃಖವನ್ನ ಅನುಭವಿಸಿ ಬೇರೆ ಜನ್ಮಕ್ಕೆ ಹೋಗ್ತೀಯ, ಅಲ್ಲೂ ಇದೇ ಕತೆ. ಹಾಗಾಗಿ ಈ ಬಿಡು ಇದ್ರ ಕೈನ. ಎಷ್ಟಿದೆ ಹಿಡ್ದಿರ್ತೀಯಲ್ಲ ಕಸ ಹಿಡ್ದಂಗೆ ಇವನ್ನ. ಎಷ್ಟು ಅವುಗಳನ್ನ ಜೀವಭಾವವನ್ನ, ದೇಹವನ್ನ, ಮನಸ್ಸನ್ನ, ಅಹಂಕಾರ ಹಿಡ್ದಿರ್ತೀಯಲ್ಲ, ತಪ್ಪಲ್ಲ ದುಃಖ ಅದು. ಹಾಗಾಗಿ ಚಲ್ಲೋ ಅದನ್ನ, ಬಿಡು ಅದ್ರ ಕೈನ. ಆಗು ದೇವರಲ್ಲಿ ಹಾರು, ಆ ಗುರುವಿನಲ್ಲಿ ಹೋಗು, ಸರೆಂಡರ್ ಆಗು. ಅರಸದೆ ಗುಣದೋಷವನ್ನು ಯೋಗಿವರನೊಳು ನೆರೆಭಕ್ತಿ ಮಾಡಲವುದು ಮುಕ್ತಿ ಅಂತ ಗುರುಗಳು ಅವ್ರೆಲ್ಲೆಲ್ಲಿ ಇರ್ತಾರಲ್ಲ ಅದೇ ಪುಣ್ಯ. ಪುಣ್ಯಾರಣ್ಯ ಅವ್ರೆಲ್ಲಾ ಕಡೆ ಇರ್ತಾರಂತೆ. ಪುಣ್ಯಾರಣ್ಯ ಮೊದ್ಲು ಅರಣ್ಯಗಳಲ್ಲಿ, ನದಿ ತೀರದಲ್ಲಿ ಅವ್ರೆಲ್ಲೆಲ್ಲಿ ಇರ್ತಾರಲ್ಲ ಅದೆಲ್ಲಾ ಶೋಭಾನಾಶ್ರಯ, ಅದೆಲ್ಲವೂ ಪವಿತ್ರ. ನೀನೊಲಿದು ಪಾದವನ್ನಿಟ್ಟ ಇದನ್ನ ಹೇಳ್ತಿರ್ತೀವಿ, ಭಾವಿಸ್ತಿರೋದು. ಅದ್ರ ಭಾವನೆ ನಮ್ ಭಾವನೆಗಿರೋದಿಲ್ಲ ಅದು. ಅದ್ರ ಯಾವ ರೀತಿ ಆ ಭಾವನೆ ಮಾಡ್ತಾನೋ ಅವನು ಉದ್ಧಾರ ಆಗ್ಬಿಡ್ತಾನೆ. ಯಾರು ನಮ್ಮ ಗುರುಗಳಿಟ್ಟ ಪಾದ, ಗುರುಗಳಿಟ್ಟ ಮಾತು, ಗುರುಗಳು ಹೇಳಿರುವ ವಾಕ್ಯ ಎಲ್ಲವೂ ಪವಿತ್ರ. ಅದನ್ನ ಯಾರು ಪಾಲಿಸ್ತಾರಲ್ಲ ಅವ್ರಿಗೆ ಯಾವ ಸಂಸಾರ, ಯಾವ ದೇಹಾದಿಗಳು, ದೇವರಿಗೆ ಅರ್ಪಿಸ್ಕೊಂಡಿರೋರಿಗೆ ದೇಹ ಕಾಡದು. ಏನೂ ಅಸ್ತಿತ್ವ ಇಲ್ಲ. ಎಲ್ಲೋ ನನಗ್ ತಪ್ಪಿದೀನಿ, ತಿಳುವಳಿಕೆಯಲ್ಲಿ ತಪ್ಪಿದೆ, ಸಾಧನೆಯಲ್ಲಿ ಎಲ್ಲೋ ತಪ್ಪಿದೀನಿ. ಹಾಗಾಗಿ ನನಗೆ ಇನ್ನೂ ಕೇಳ್ತಿದ್ರು ಮಾಡ್ತಿದ್ರು ನನ್ಗೆ ಏನೋ ಬದಲಾವಣೆ ಆಗ್ತಿಲ್ಲ ಅಂತೀನಲ್ಲ, ಸಾಧನೆಯಲ್ಲಿ ತಪ್ಪಿದೆ. ಎಲ್ಲೋ ತಪ್ಪುತ್ತಾ ಇದ್ದೀನಿ. ಗುರುವಿಗೆ ಅರ್ಪಿಸ್ಕೊಳ್ಳೋ ಅದರಲ್ಲಿ ತಪ್ಪಿದೆ. ಶ್ರವಣವನ್ನ ಕೇಳೋದ್ರಲ್ಲಿ ತಪ್ಪಿರುತ್ತೆ. ಹಾಗಾಗಿ ಅಂತ ಗುರುವಿನಲ್ಲಿ ಅವ್ರು ಎಲ್ಲಿ ಪಾದ ಇಡ್ತಾರೋ ಅದವೇ ನೆಲವೇ ಸುಕ್ಷೇತ್ರ, ಛಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಅಂತ ಗುರುಗಳನ್ನ ಮೊರೆ ಹೋಗು.
ಅಂತ ಭಾವನೆಯನ್ನ ಮಾಡು. ಅಂತ ಗುರುಗಳು ಎಲ್ಲೆಲ್ಲ ಅಂತ ಗುರುಗಳ ಹತ್ರ ಹೋಗ್ತೀಯಲ್ಲ, ಆಗ ಎಲ್ಲಾ ಅವರೇ, ಎಲ್ಲಾ ತೀರ್ಥನೂ ಅವ್ರೆ, ದೈವವೂ ಅವ್ರೆ. ಗುರುಗಳೇ ನೀವ್ ಇಲ್ಲಿರಿ, ನಾ ಕಾಶಿಗೆ ಹೋಗ್ ಬರ್ತೀನಿ, ಇವನ್ ಶಿಷ್ಯ ಅಲ್ವೇ ಅಲ್ಲ. ಗುರುಗಳೇ ಇಲ್ಲೇ ಬಂದಿದೀನಿ, ಇಲ್ಲಿ ಪಕ್ಕದಲ್ಲಿ ಆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ ಬರ್ತೀನಿ. ಅವನ್ ಹೆಂಗೆ ಆಗ್ತಾನೆ? ಇವರೇ ಯಾರೇ ದೇವರೇ ಸ್ವಯಂ ದೇವರೇ ಬಂದಿದಾರೋ. ಅದಕ್ಕೆ ನಮ್ಮ ಅಪ್ಪ ಅವ್ರನ್ನ ಒಬ್ರು ಪಾಂಡುರಂಗನ ಇದನ್ ಮಾಡೋರಿದ್ರು, ಮಹಾರಾಷ್ಟ್ರದವ್ರು ಒಬ್ರು. ಮಹಾರಾಷ್ಟ್ರದಲ್ಲಿ ಎಲ್ಲರೂ ಅಪ್ಪ ಅವ್ರ ಕಡೆಯವರೇ, ಎಲ್ಲಾ ಭಕ್ತರಿದ್ರು. ಒಬ್ರು ಅವ್ರು ಪ್ರತಿ ವರ್ಷ ದಂಡಿ ಅವ್ರೇನೋ ಹೋಗ್ತಾರಲ್ಲ, ಆ ಪಾದಯಾತ್ರೆ ಹೋಗ್ತಾರಲ್ಲ, ಪ್ರತಿ ವರ್ಷ ಹೋಗಿ ಆ ವಿಠ್ಠಲನ ಕರ್ಕೊಂಡ್ ಬಂದು, ಆತರ ಏನೋ ಅವ್ರದ್ದೊಂದು ಪದ್ಧತಿ ಇದೆ ಅಲ್ಲಿ, ವಾರ್ಕರಿ ಸಂಪ್ರದಾಯ. ಪ್ರತಿ ವರ್ಷ ವಿಠ್ಠಲ ಅಂದ್ರೆ ಅವರಿಗೆ ಆರಾಧ್ಯ ದೈವ. ಆ ವಿಠ್ಠಲನ ಒಂದು ದಿನನೂ ಬಿಡದೆ 50 ವರ್ಷ ಮಾಡಿದ್ರು. ಪ್ರತಿ ವರ್ಷ ಹೋಗಿ ಮಾಡೋದೆಲ್ಲಾ ಮಾಡ್ತಿದ್ರು. ಆ ವರ್ಷ ಅಪ್ಪ ಅವ್ರು ಆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವ್ರು ಆ ವರ್ಷ ಹೋಗ್ಲಿಲ್ಲ. ಆಗ ಯಾರೋ ಕೇಳಿದ್ರಂತೆ, ಯಾಕೆ ನೀವ್ ಈ ವರ್ಷ ಮಾಡ್ಲೇ ಇಲ್ವಲ್ಲ, ಒಂದ್ ವರ್ಷನೂ ತಪ್ಸಿಲ್ಲ. ಸ್ವತಃ ವಿಠ್ಠಲನೇ ಬಂದಿದ್ದಾರೆ ಅಂತಂದಾಗ ನಾನ್ಯಾಕೆ ವಿಠ್ಠಲನ್ ಹುಡ್ಕೊಂಡ್ ಹೋಗ್ಲಿ? ಆ ರೀತಿಯಾದ ಇರ್ಬೇಕು ಶಿಷ್ಯನಲ್ಲಿ. ಅಂತ ಶಿಷ್ಯನಲ್ಲಿ ನಿಜಗುಣರು ಏನ್ ಹೇಳ್ತಿದಾರಲ್ಲ, ಆತ್ಮಾನುಸಂಧಾನ, ಆಗ ಅನುಭವ ಪ್ರಾರಂಭ ಆಗತ್ತೆ. ಇಲ್ಲಾಂದ್ರೆ ಇವೆಲ್ಲವೂ ಬುದ್ಧಿ ಅರ್ಥ ಮಾಡೋದು ಎಷ್ಟೊತ್ತು? ಆ ಟೀಕಾ ಗ್ರಂಥವನ್ನ ಒಂದು ಹಿಡಿದು ಸ್ವಲ್ಪ ಅರ್ಥಗಳನ್ನ ಇವುಗಳನ್ನೆಲ್ಲ ಕೇಳಿದ್ರೆ 1 ವರ್ಷ ಸಾಕು ಪ್ರವಚನವನ್ನ. ಚೆನ್ನಾಗಿ ಗುರುಗಳ ಹತ್ರ ಕೇಳಿ ಆ ಟೀಕಾ ಗ್ರಂಥ ಹಿಡಿದ್ರೆ ಆರಾಮಾಗಿ ಪ್ರವಚನ ಮಾಡ್ಬಿಡ್ಬೋದು. ಆದ್ರೆ ಅನುಭವ ಮಾತ್ರ ಒಳಗಡೆ ಶೂನ್ಯ ಇರ್ತೀವಿ. ಹಾಗಾಗಿ ಅಂತ ಗುರುಗಳ ಹತ್ರ ಅರ್ಪಿಸ್ಕೋಬೇಕು. ಇನ್ ಅವರೇ ದೈವ, ಅವ್ರ್ ಬಿಟ್ಟು ಇನ್ನೇನು ಇಲ್ಲ. ಅವ್ರು ಏನ್ ಹೇಳ್ತಾರೋ ಹಾಗೆ. ಅವ್ರು ಕೂತ್ಕೋ ಅಂದ್ರೆ ಕೂತ್ಕೋ, ನಿಂತ್ಕೋ ಅಂದ್ರೆ ನಿಂತ್ಕೋ, ಹೋಗು ಅಂದ್ರೆ ಹೋಗು, ಸಂಸಾರ ಮಾಡು ಅಂದ್ರೆ ಮಾಡು, ಬೇಡ ಅಂದ್ರೆ ಇನ್ ಏನ್ ಹೇಳ್ತಾರೆ ಎಲ್ಲ ಅವರೇ ದೈವ, ಅವರೇ ಇದೊಂದು. ಯಾರಂತ ಶಿಷ್ಯ ಇರ್ತಾರೋ ಅವರಿಗೆ ಆತ್ಮಾನುಭವ. ನಾವ್ ಹೋಗೋದು ಗುರುಗಳೇ ನಮಸ್ಕಾರ ಮಾಡೋದು, ಗುರುಗಳ ದರ್ಶನ ಆಯ್ತು ಬರೋರು. ಈ ದೇವ್ರಿಗೆ ನಮ್ಮ ಅಪ್ಪವರೆಲ್ಲ ಅಂತಿದ್ರು, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಬಹಳ ಚೆನ್ನಾಗಿ ದರ್ಶನ ಆಯ್ತು. ದೇವ್ರ ದರ್ಶನ ಆಗಿರೋನು ಮನುಷ್ಯ ಆಗಿರಕ್ ಹೇಗ್ ಸಾಧ್ಯ ಇರ್ತಾನೆ? ದೇವ್ರ ದರ್ಶನ ಹೆಂಗಾದ್ರೂ ಆಗಕ್ಕಾಗತ್ತಾ? ಅದೇ ರೀತಿ ನಾವು ಇವತ್ ಗುರುಗಳ ಹತ್ರ ಹೋಗಿದ್ವಿ, ಗುರುಗಳ ದರ್ಶನ ಮಾಡಿದ್ವಿ, ಬಹಳ ಚೆನ್ನಾಗಾಯ್ತು, ನಮಸ್ಕಾರ ಮಾಡಿದ್ವಿ, ಬಂದ್ ನಮ್ ಪಡಕ್ ನಾವು ನಮ್ ಮಾಮೂಲಿ ಸಂಸಾರ ಯಥಾ ಪ್ರಕಾರ ಎಂದಿನಂತೆ ಹಸಿವೆ ಕೃಷಿ, ಎಂದಿನಂತೆ ಮೋಹ ಮಮಕಾರ ಮಾಡೋದು. ಈ ರೀತಿ ಆದ್ರೆ ಆತ್ಮಜ್ಞಾನ ಆಗೋದು ಬಹಳ ಕಷ್ಟ ಇರುತ್ತೆ. ಹಾಗಾಗಿ ನಮ್ದು ಏನು ಒಳಗಡೆ ಭಾವ ಬಂಧನ ಇದೆಯಲ್ಲ, ಆ ಭಾವ ಬಂಧನ ಅಷ್ಟು ಸುಲಭ ಅಲ್ಲ ಅದು. ಆ ಭಾವ ಬಂಧನ, ಚಿಜ್ಜಡ ಗ್ರಂಥಿ ನಾಶ ಆಗ್ಬೇಕು ಅಂದ್ರೆ ನೆರೆಭಕ್ತಿ, ಆ ಗುರುವಿನಲ್ಲಿ ನೆರೆಭಕ್ತಿ ಮಾಡಲವುದು. ಆ ಗುರುಗಳ ಹತ್ರ ಅವರೇ ದೈವ. ಎಲ್ಲಿರ್ಪನೊಲಿದು ಯೋಗೀಶ್ವರನಲ್ಲಿಯೇ. ಎಲ್ಲಾ ತೀರ್ಥಗಳು ಎಲ್ಲಾ ಗುರುಗಳ ಪಾದದಲ್ಲೇನೆ. ಯಾವ ತೀರ್ಥ? ಅವ್ರು ಮುಟ್ಟಿದ್ದೇ ತೀರ್ಥ. ಎಲ್ಲಾ ನದಿಗಳು ಎಲ್ಲಾ ತೀರ್ಥಗಳು ಅವರ ಪಾದದಡಿಯಲ್ಲಿ. ಈ ರೀತಿ ಯಾರ ಭಾವನೆ ಬರುತ್ತಲ್ಲ, ಅವನು ನಿಜವಾದ ಶಿಷ್ಯ. ಎಲ್ಲಾ ತೀರ್ಥಗಳು, ಎಲ್ಲಾ ದೈವಗಳು, ಎಲ್ಲಾ ದೇವರುಗಳು ಅವ್ರ ಪಾದದಲ್ಲೇನೆ. ಎಲ್ಲಾ ಪುಣ್ಯಗಳು ಅದರಿಂದಲೇ ಬರುತ್ತೆ. ಗುರುಗಳ ಪಾದ ಹಿಡಿದಿದೆಯಲ್ಲ, ಎಲ್ಲವೂ ಬರುತ್ತೆ. ನಾವು ಸುಮ್ನೆ ಅಂತಿರ್ತೀವಿ, ಗುರುಗಳೇ ಎಲ್ಲಾ ನಿಮ್ಮೇಲೆ ಭಾರ ಹಾಕಿದೀವಿ, ನಿಮ್ನೆ ನಂಬಿದೀವಿ ಅಂತ. ಏನಾದ್ರು ಕಷ್ಟಗಳು ಬರುತ್ತಲ್ಲ, ಮನೆಯಲ್ಲಿ ಏನಾದ್ರು ಸಂಸಾರದಲ್ಲಿ ಹೆಂಡತಿ ಹುಷಾರಿಲ್ಲ, ಮಕ್ಕಳು ಹುಷಾರಿಲ್ಲ, ದುಡ್ಡಿನ ಸಮಸ್ಯೆ ಬಂತು, ಆಗ ಯಾರು ಅಂತಾರೆ ನೋಡಿ, ಆ ದೇವ್ರ ಹತ್ರ ಹೋಗ್ ಬನ್ನಿ, ಇದೊಂದು ತಾಯ್ತ ಕಟ್ಟಿಸ್ಬಿಡಿ, ಇದೊಂದು ಅರ್ಕೆ ಹೊತ್ತಿಸ್ಬಿಡಿ, ಆಗೆಲ್ಲಾ ಸರಿ ಆಗತ್ತೆ ಅಂದ್ರೆ ಗುರುಗಳು ಬಿಟ್ವಿ, ದೇವ್ರನ್ನು ಬಿಟ್ವಿ, ಎಲ್ಲಾ ಓಡೋಗ್ತೀವಿ. ಅಷ್ಟು ನಮ್ಗೆ ಶ್ರದ್ಧೆ ಬರೋದ್ ಬಹಳ ಕಷ್ಟ ಇರತ್ತೆ. ಯಾರಿಗೆ ಆ ರೀತಿ ಗುರುಗಳೇ ದೈವ, ಗುರುಗಳೇ ತೀರ್ಥ, ಎಲ್ಲವೂ ಇಡೀ ನನ್ನ ಬದುಕೇ ಅವರು ಅಂತ ಯಾರು ಅರ್ಪಿತ ಆಗ್ತಾರೋ ಆತ್ಮಜ್ಞಾನವೇ ಆಗತ್ತೆ. ಅಂತ ಭಾವ ಇರ್ಬೇಕು. ಎಲ್ಲಾ ಪಡೆಯುವುದು, ಎಲ್ಲಾ ಸುಖ ಅಲ್ಲೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬೇರೆ ತೀರ್ಥವನಿಲ್ಲಿ, ಬೇರೆ ದೈವವನಿಲ್ಲಿ, ಬೇರೆ ಪುಣ್ಯವನಿಲ್ಲಿ ಬಯಸದೆ. ಗುರುಗಳ ಹತ್ರ ಬಂದ ಮೇಲೂನು ಇಲ್ಲೇ ಆ ತೀರ್ಥ, ಏನ ತ್ರಿವೇಣಿ ಸಂಗಮ, ಕುಂಭಮೇಳ, ಅವೆಲ್ಲವೂ ಅವ್ನ ಸಾಧಕ ಹೇಗಾಗಿರ್ತಾನೆ? ಎಲ್ಲಾ ತೀರ್ಥಗಳು ಗುರುಗಳೇ, ಎಲ್ಲಾ ದೈವವು ಅವರೇ, ಎಲ್ಲಾ ಪುಣ್ಯ, ಯಾವ ಪುಣ್ಯಗಳು, ಎಲ್ಲಾ ಪುಣ್ಯ ಒದಗ್ ಬಂದಿದ್ದಕ್ಕೆ ಗುರುಗಳ ಹತ್ರ ಬಂದಿರೋದು. ಆ ರೀತಿ ಯಾರಿಗ ಅನ್ಸುತ್ತಲ್ಲ, ಈಗೇನ್ ನಿಜಗುಣರು ಹೇಳ್ತಾರಲ್ಲ, ಅದು ಅನುಸಂಧಾನ, ಆತ್ಮಾನುಭವ ತಾನೇ ಸ್ಫುರ್ಸಕ್ ಪ್ರಾರಂಭ ಆಗತ್ತೆ. ಯಾಕಾಗೋದಿಲ್ಲ? ಹಾಗಾಗಿ ಬೇರೆ ಪುಣ್ಯವನಲ್ಲಿ ಬಯಸದೆ, ಅದನ್ನೇ ನಿಜಗುಣರು ಎಷ್ಟ್ ಚೆನ್ನಾಗಿ ಹೇಳ್ತಿದಾರೆ ಅಂದ್ರೆ, ಯೋಗೀಶ್ವರನೊಳು ಭಕ್ತರೆನಿಪರ್ಗೆ. ಯಾರು ಗುರುವಿನಲ್ಲಿ ಭಕ್ತಿ ಮಾಡ್ತಾರೋ ಸೂರ್ಯ ಎಪ್ಪುದು ಮುಕ್ತಿ ಸುಖ. ನೀನೇನ್ ಬಯಸ್ಲೇಬೇಡ, ತಾನೇ ಉಕ್ಕಿ ಹರಿಯತ್ತೆ ಮುಕ್ತಿ ಸುಖ. ನೀನ್ ಏನ್ ಪರದಾಡ್ತಿದ್ಯಲ್ಲ, ತಾನೇ ಉಕ್ಕಿ ಹರಿಯತ್ತೆ. ಯಾರು ಆ ಯೋಗೀಶ್ವರನೊಳು ಭಕ್ತಿ ಏನಿಪ್ಪರ್ಗೆ ಸೂರ್ಯ ಎಪ್ಪುದು ಮುಕ್ತಿ ಸುಖವದು. ಅವರೇ ಯೋಗಿಯೇ ತೀರ್ಥವ, ಯೋಗಿಯೇ ದೈವವ, ಯೋಗಿಯೂ ಸಕಲವು ತನಗೆಂದು ಯೋಗಿಯ ನುರೆ ನಂಬಿ. ಯಾರು ಚೆನ್ನಾಗಿ ನಂಬಿ ಅವರನ್ನ ಸೇವೆ ಮಾಡ್ತಾರೋ, ಯಾಕೆ ಅವರೇ ಕೇಳ್ತಾರೆ ನಿಜಗುಣರು, ಯಾಕಾಗೋದಿಲ್ಲ ಉನ್ನತ ಮುಕ್ತಿ ಅಂತ ಅವರೇ ಕೇಳ್ತಿದ್ದಾರೆ.
ಹಾಗಾದ್ರೆ ಅಂತ ಗುರುಗಳ ಹತ್ರ ಹೇಗಿರ್ಬೇಕು? ಅವರ ಮನಸ್ಸನ್ನ ಅರಿ. ಅವ್ರಿಗೆ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಗುರುಗಳನ್ನ ನೋಡ್ಬೇಡ. ಗುರುಗಳು ನಾನ್ ಹೇಗ್ ಹೇಳ್ತಿದ್ದೀನಲ್ಲ ಆ ರೀತಿ ಪ್ರವಚನ ಹೇಳ್ತಿಲ್ಲ. ಗುರುಗಳು ನಾನ್ ಯಾವ ರೀತಿ ಅನ್ಕೊಂಡ್ ಬಂದಿದ್ದೆ ಆ ರೀತಿ ಅವ್ರ ತ್ಯಾಗ ಇಲ್ಲ. ಗುರುಗಳು ನಾನ್ ಯಾವ ರೀತಿ ಹೇಳ್ತಿದ್ದಾರೆ ಆ ರೀತಿ ವೈರಾಗ್ಯ ಮಾಡ್ತಿಲ್ಲ. ಇದೆಲ್ಲ ನಿನ್ನ ಭಾವನೆ. ಜ್ಞಾನಿಗಳನ್ನ ಮಹಾತ್ಮರನ್ನ ಅರಿಯುವ ಸಾಮರ್ಥ್ಯ ಯಾರಿಗೂ ಇಲ್ಲ ಜಗತ್ತಲ್ಲಿ. ಅದು ಇನ್ನೊಬ್ರು ಮಹಾತ್ಮರಿಗೆ ಮಾತ್ರ ಆಗೋದು. ಮಾಮೂಲಿ ಜಗತ್ತಿನ ಯಾರಿಗೂ ಆಗೋದಿಲ್ಲ, ದೇವತೆಗಳಿಗೆ ಆಗೋಲ್ಲ. ಹಾಗಾಗಿ ಅಂತ ಮಹಾತ್ಮರನ್ನ ನಾವ್ ಹೆಂಗ್ ಅರಿಯಕ್ಕಾಗತ್ತೆ? ಅಂತ ಮಹಾತ್ಮರಿಗೆ ಯಾವ ರೀತಿ ಅದನ್ನ ಅರಿಬೇಕು ಅಂದ್ರೆ ನಾನ್ ಅವ್ರಿಗೆ ಅರ್ಪಿಸ್ಕೊಂಡಿದ್ರೆ ಗೊತ್ತಾಗತ್ತೆ. ಯಾರಿಗೆ ಈಗ ನನಗೆ ಹೆಂಡತಿ ಮಕ್ಳಿಗೆ ಅರ್ಪಿಸ್ಕೊಂಡಿದ್ದೀನಲ್ಲ, ಅದು ಬಹಳ ಚೆನ್ನಾಗಿರೋ ಉದಾಹರಣೆ. ಅವ್ರದೆಲ್ಲಾ ನಮಗ್ ಗೊತ್ತಾಗ್ತಿರುತ್ತೆ. ಯಾಕೋ ಇವತ್ ನಮ್ಮ ಯಜಮಾನ್ರು ಬೇಜಾರಾಗವ್ರೆ, ಅವ್ರ ಮುಖ ನೋಡ್ತಿದಂಗೆ ಗೊತ್ತಾಗ್ಬಿಡುತ್ತೆ. ಯಾಕೋ ಅವ್ರಿಗೆ ಅರ್ಪಿಸ್ಕೊಂಡಿರ್ತೀವಿ. ಯಾಕೋ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅನ್ನಂಗ್ ಅನ್ಸುತ್ತೆ. ಯಾಕೋ ನಮ್ ಮಗು ಸೊರ್ಗಿದೆ, ಇವತ್ ಅದ್ ಊಟ ಮಾಡಿಲ್ಲ. ಯಾಕೆ? ಅದಕ್ ನಾವ್ ಅರ್ಪಿಸ್ಕೊಂಡಿರ್ತೀವಲ್ಲ, ಅದ್ರದ್ದೆಲ್ಲಾ ಭಾವಗಳು ನಮಗ್ ಬಂದಿರುತ್ತೆ. ಅದೆಲ್ಲಾ ಅನುಭವಿಸ್ತಿರ್ತೀವಿ. ಹಾಗೆ ಅದೇ ರೀತಿ ಯಾರು ಗುರುವಿಗೆ ಅರ್ಪಿಸ್ಕೊತಾರೋ ಎಲ್ಲಾ ಗುರುವಿನ ಅಂತರಂಗ ಎಲ್ಲಾ ಗೊತ್ತಾಗತ್ತೆ. ಅದಕ್ಕೆ ಸಂಗಮ್ ದೇವರಿದ್ರು ನಮ್ಮ ಅಪ್ಪವ್ರ ಹತ್ರ. ಬಹಳ ಅವ್ರು ಅಷ್ಟೇನೆ. ಅಪ್ಪವ್ರ ಹೆಂಗೆ ಅರ್ತಿದ್ರು ಅಂದ್ರೆ, ಅಪ್ಪವ್ರಂತೂನು ಸಿದ್ದೇಶ್ವರ ಸ್ವಾಮೀಜಿಯವ್ರಂತೂನು ಯಾರಿಗೂ ಒಂದು ದಿನ ಇದನ್ ಮಾಡ್ಬೇಡ ಅಂತ ಹೇಳಿಲ್ವಲ್ಲ. ಬಹಳ ಕಷ್ಟ ಅವ್ರ ಹತ್ರ. ಅಪ್ಪಾಜಿ ಅದನ್ನೇ ಹೇಳ್ತಿದ್ರು. ಎಲ್ಲಾರ ಹತ್ರ ಬೇಕಾದ್ರೆ ಮಹಾತ್ಮರ ಹತ್ರ ಕೆಲವ್ರು ಮಹಾತ್ಮರು ಯಾಕೋ ಇನ್ನೂ ತಂದಿಲ್ವೇನೋ, ಯಾಕೋ ಎದ್ದಿಲ್ವೇನೋ, ಯಾಕೋ ಇದನ್ ಮಾಡೋ, ಅದು ಇದು ಎಲ್ಲಾ ಮಹಾತ್ಮರು ಅಂತಾರೆ. ಆದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ರಿಗೂ ಒಂದು ದಿನ ಶಿಷ್ಯರಿಗೆ ಎದ್ದೇಳು ಅಂತನಾರು ಆಗ್ಲಿ, ಪಾಲ್ಸು ಅಂತನಾರು ಆಗ್ಲಿ, ಯಾಕ್ ಬಂದಿಲ್ಲ, ಯಾಕ್ ಏನೂ ಹೇಳಲ್ಲ. ಎಲ್ಲ ಅವರೇ ತಿಳ್ಕೊಬೇಕು. ಮತ್ ಅವ್ರ ಏನಾರು ಹೇಳ್ಬೇಕು ಅಂತಿದ್ರು ಜೋರಾಗೆ ಬಾಯಿಲೆಂತನೂ ಕೂಗ್ತಿರ್ಲಿಲ್ಲ. ಬರೀ ಇಷ್ಟೇ ಶಬ್ದ ಮಾಡೋದು. ಬಾಕ್ಲಾಗ್ಲಿ ಏನೇ ಆಗ್ಲಿ ಅವರೇ ಅಲ್ಲಿ ಒಳಗಡೆ ಅವ್ರು ರೂಮ್ಗೆ ಹೋಗಿ ಬಾಕ್ಲಾಕ ಬರೀ ಶಬ್ದ. ಅಷ್ಟ್ರಿಂದಾನೇ ಅವ್ರು ಕಂಡಿಡಿಬೇಕು. ಅಪ್ಪ ಅವ್ರಿಗೆ ಕಣ್ಣಿಂಗ್ ಆ ಕಡೆ ನೋಡಿದ್ರೆ ಸಾಕು, ಅವ್ರು ಯಾಕೆ ನೋಡ್ತಿದಾರೆ ಅಂತ ತಿಳ್ಕೊತಿದ್ರು. ಅವ್ರೆಲ್ಲಾರು ಆಗಿದ್ರು. ಅವ್ರ ಸುತ್ತಮುತ್ತ ಇರೋರೆಲ್ಲ. ಅದರಲ್ಲಿ ಸಂಗಮ್ ದೇವ್ರು ಬಹಳ ಇದ್ರು. ಅಪ್ಪ ಅವ್ರು ಬರೀ ಕಣ್ಣಿಂಗೆ ಸ್ವಲ್ಪ ನೋಡಿದ್ರೆ ಸಾಕು, ಯಾಕೆ ನೋಡ್ತಾರೆ ಅಂತ ಗೊತ್ತಾಗ್ಬಿಡೋದು. ಆ ಕೆಲ್ಸ ಎಲ್ಲಾ ಮಾಡ್ತಿದ್ರು. ಆ ರೀತಿ ಯಾರು ಗುರುವಿಗೆ ಅರ್ಪಿಸ್ಕೊಂಡು ಗುರುಗಳನ್ನ ಯಾರು ಇದ್ ಮಾಡ್ತಿರ್ತಾರೋ ಅಂತವ್ರಿಗೆ ಅದನ್ನ ಹೇಳ್ತಿದ್ದಾರೆ. ಮನದನು ರಾಘವ, ಅವರ ಮನಸ್ಸನ್ನ ಅರಿ, ಅವರನ್ನ ನೆನೆ, ಅವರನ್ನ ಸ್ಮರಣೆ ಮಾಡು, ನಡೆ, ಅವ್ರ ಹತ್ರ ಹೋಗು, ನೋಡು, ವಿನಯದಿಂದೊಡನಾಡು, ಅವ್ರ ಜೊತೆ ವಿನಯದಿಂದ ಒಡನಾಡು, ಯೋಗಿ ಜನವನ್ನು ಅರ್ಚಿಸು, ಆ ಗುರುಗಳನ್ನ ಸ್ಮರಣೆ ಮಾಡು, ಅವರನ್ನ ಅರ್ಚಿಸು, ಅವ್ರ ಬಗ್ಗೆ ವರ್ಣನೆಯನ್ನ ಮಾಡು, ಬಣ್ಣಿಸು. ನಿಜ ಇದೇ ಸಾಕು. ಇದನ್ ಮಾಡ್ತೀಯಲ್ಲ ಎಲ್ಲಾ ಕರ್ಮಗಳು ಹೊಟ್ಟೋಗುತ್ತೆ. ದುರಿತಾಡಿ ಬರಿಯುವುದು. ನಿಜಗುಣರು ಹೇಳ್ತಾ ಇರೋದು ಮಹಾತ್ಮರು. ನೀನ್ ಬರೀ ಆ ಗುರುಗಳ ಸ್ಮರಣೆ, ಅವ್ರು ನಿನ್ಗೆ ಅವ್ರು ನಿನ್ಗೆಲ್ಲಾ ಉಪಕಾರ ಮಾಡಿದ್ರು, ಅವ್ರನ್ನ ಹೊಗಳೋದು ಮಾಡಿದ್ರೆ ನಂದ್ ಎಲ್ಲಾ ಪಾಪ ದೋಷ ಕರ್ಮಗಳು ಹೋಗುತ್ತೆ. ಎಷ್ಟು ಸುಲಭ ಅಲ್ಲ? ಇಷ್ಟು ಸುಲಭದನ್ನ ಬಿಡ್ತೀವಿ, ಇನ್ನೇನೋ ಮಾಡ್ಬೇಕಂತ ಕಷ್ಟ ಪಡ್ತೀವಿ. ಹಾಗಾಗಿ ಅವ್ರು ಅದ್ ಹೇಳ್ತಾರೆ. ಅದನ್ನ ಈ ರೀತಿ ಯಾರಿಗಿರುತ್ತೋ, ಈ ರೀತಿ ಗುರುಭಕ್ತಿ ಯಾರಿಗಿರುತ್ತೋ, ಈಗೇನು ಆತ್ಮಾನುಸಂಧಾನವನ್ನ ಹೇಳ್ತಿದಾರಲ್ಲ, ಅನುಭವಕ್ಕೆ ಬರಕ್ ಪ್ರಾರಂಭ ಆಗತ್ತೆ. ಅದನ್ನ ಈಗ ಏನ್ 23ನೇ ಸೂತ್ರ ಇದೆಯಲ್ಲ, ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸದೇಕ ಮುಖವಾಗಿರೋ ಎನ್ನೊಳು ಸುಖವೇ. ಆತ್ಮಾನುಸಂಧಾನ ಬಹಳ ಸುಲಭವಾಗಿ ಆಗ್ಬಿಡತ್ತೆ. ಗುರು ಭಕ್ತಿ, ಜ್ಞಾನ ಚಿಂತನ. ಯಾಕೆ ಆತ್ಮಜ್ಞಾನ ಆಗೋದಿಲ್ಲ? ಅವೆರಡು ಬಿಡ್ತೀವಿ, ಬಾಕಿ ಎಲ್ಲಾ ಮಾಡ್ತೀವಿ. ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದ್ ಕಡಿಮೆ. ನಾವು ಬರೀ ಅದನ್ನ ಪಾರ್ಟ್ ಟೈಮ್ ಮಾಡ್ಕೊಂಡಿದೀವಿ. ಅಧ್ಯಾತ್ಮ ಸಂಸಾರ ಎರಡೂ ಇದೆ ಅಂತ ತಿಳ್ಕೊಂಡಿದೀವಿ. ಮನಸ್ಸು ಹಂಗ ಎರಡಿಲ್ಲ. ಮನಸ್ಸಿರೋದು ಒಂದನ್ನೇ. ನೀನ್ ಯಾವ್ದನ್ನ ಅದಕ್ಕೆ ಜಾಸ್ತಿ ತುಂಬ್ತಾ ಹೋಗ್ತೀಯೋ ಅದು ಪ್ರಕಟ ಆಗ್ತಾ ಹೋಗುತ್ತೆ. ನೀನ್ ಅದಕ್ಕೆ ಸಂಸಾರವನ್ನ ಇವುಗಳನ್ನ ಜಾಸ್ತಿ ವಾಸನೆಗಳನ್ನ ವಿಷಯಗಳನ್ನ ತುಂಬ್ತಾ ಇದ್ರೆ ಪಾಪ ಅದನ್ನೇ ಅದು ಮನಸ್ಸು ಅದನ್ನ ಹೇಳ್ತಿರತ್ತೆ. ನಮ್ಮ ಅಪ್ಪವ್ರು ಅದನ್ನೇ ಹೇಳ್ತಿದ್ರು. ಯಾಕ್ರಿ ಸುಮ್ನೆ ಮನ್ಸಿಗೆ ಬೈತೀರಾ? ನೀವೇನ್ ಹಾಕಿರ್ತೀರೋ ಪಾಪ ಅದನ್ನ ತೋರ್ಸುತ್ತದು. ನೀವ್ ಅದಕ್ಕೆ ಜ್ಞಾನ ಚಿಂತನ ಕೊಡಿ, ಜ್ಞಾನ ಶ್ರವಣಾದಿಗಳನ್ನ ಕೊಡಿ, ಗುರುಭಕ್ತಿಯನ್ನ ಕೊಡಿ, ಅದನ್ನೇ ಮಾಡುತ್ತದು. ನೀವ್ ಅದಕ್ಕೆ ಸಂಸಾರನ ಹೆಂಡ್ತಿರ್ ನೋಡು, ಮಕ್ಳು ನೋಡು ಅಂತ ಅದಕ್ಕೆ ಕೊಡ್ತೀರಾ, ಅದನ್ನೇ ಮಾಡುತ್ತದು. ಅದಕ್ಕೇನು ತಪ್ಪಿಲ್ಲ ಅಂತಿದ್ರು ನಮ್ಮ ಅಪ್ಪವ್ರು. ಹಾಗಾಗಿ ಅಂತ ಆತ್ಮಾನುಸಂಧಾನವನ್ನ ಬರ್ಬೇಕಾದ್ರೆ ಈ ಸತ್ಸಂಗವನ್ನ ಬಿಡಬಾರ್ದು. ಈ ಸತ್ಸಂಗದಲ್ಲಿ ಮಾತ್ರ ವಿವೇಕ ಜಾಗೃತಿ ಆಗೋದು. ಇನ್ನ ಮನೆಯಲ್ಲಿ ಹೊರಗಡೆ ಯಾರು ಮಾತಾಡ್ತಾರೆ ವಿವೇಕವನ್ನ? ಎಲ್ಲರೂ ವಿವೇಕವನ್ನ ಮರೆ ಮಾಡೋದೇ ಮಾತಾಡ್ತಿರ್ತಾರೆ. ಹಾಗಾಗಿ ಈಗ ಆತ್ಮಾನುಸಂಧಾನದ ಏನು ಅರಿವಿನ ಅನುಸಂಧಾನ ನೋಡಿದ್ವಿ, ಇರುವಿನ ಅನುಸಂಧಾನ, ಈಗ ಆನಂದದ ಅನುಸಂಧಾನ. ನೀನ್ ಏನ್ ಆನಂದ ಅಂತ ಎಲ್ಲ ಏನ್ ಅಂತೀಯಲ್ಲ, ನನಗ್ ಬಹಳ ಆನಂದ ಆಯ್ತು, ಹೆಂಡತಿ ಮಕ್ಳಿಂದ ಆನಂದ ಅಂತೀವಿ. ಏನಾದ್ರು ಊಟ ಮಾಡಿದ್ರೆ, ತಿಂದ್ರೆ, ನೋಡಿದ್ರೆ, ಇಡೀ ಒಟ್ಟು ನನ್ನ ಬದುಕೆಲ್ಲ ಹೊರಗೆ ಇರೋದು. ಏನು ಇಂದ್ರಿಯಗಳನ್ನ ಬಳಸಿ ಹೆಂಡತಿ ಮಕ್ಕಳು ಇಂದ್ರಿಯಗಳನ್ನೆಲ್ಲ ನೋಡೋದು, ತಿನ್ನೋದು, ಮಾಡೋದು, ಅವೆಲ್ಲವೂ ಇದ್ದಾಗ ನನಗೆ ಆನಂದ ಅಂತೀಯಲ್ಲ, ಆ ಆನಂದ ನಿಜವಾದ ಆನಂದ ಅಲ್ಲ.
ಅದು ಒಳಗಡೆಯಿಂದ ಪ್ರಕಟ ಆಗಿರುವ ಆನಂದ. ಒಳಗಡೆ ನೀನೇ ಇದೆಯಾ ಆನಂದ ಸ್ವರೂಪ. ಅದು ಇಲ್ಲಿ ಸುಮ್ನೆ ಪ್ರಕಟ ಆಗ್ತಿರೋದು. ಮನಸ್ಸು ಯಾವಾಗ ಆರಾಮಾಯ್ತು, ವಿವೇಕ ಬಂದು ಸುಮ್ನೆ ನಿಲ್ತಲ್ಲ, ಆಗ ಅದ್ರೊಳಗಡೆ ಪ್ರಕಟ ಆಗಿದ್ದದು. ನೀನ್ ಆ ಪ್ರಕಟ ಆಗಿರೋದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ. ಈ ಕಿಟಕಿಯಿಂದ ಬಂದಿರುವ ಸೂರ್ಯನ ಬೆಳಕು ಬರ್ತಿರತ್ತೆ, ಕಿಟಕಿಯಿಂದ ಬಂದಿದೆ. ಈ ಕಿಟಕಿಯಿಂದ ಬಂದಿರೋ ಬೆಳಕಿದೆಯಲ್ಲ, ಈ ಬೆಳಕೆ ಸೂರ್ಯನ. ಆದ್ರೆ ನಾನ್ ಹೇಗ್ ಮಾಡ್ತೀನಿ, ಇದೇ ಸೂರ್ಯ. ಬಾಕ್ಲಿಂದ ಬಂದಿರೋ ಸೂರ್ಯ, ಇಲ್ಲಿಂದ ಬೆಳಕು ಬೇರೆ, ಅಲ್ಲಿಂದ ಬೆಳಕು ಬೇರೆ, ಮೂಲ ಬೆಳಕೆ ಮರ್ತ್ಬಿಟ್ಟಿದ್ದೀನಿ. ಹಾಗೆ ಆ ಆನಂದ ವಸ್ತುನೇ ನಾನಿದ್ದೀನಿ. ಇವುಗಳಲ್ಲೆಲ್ಲ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಅಹಂಕಾರದಲ್ಲಿ ಇಲ್ಲೆಲ್ಲಾ ಪ್ರಕಟ ಆಗ್ತಿರತ್ತಲ್ಲ ಅದ ಆನಂದ. ಮನಸ್ಸು, ಅಹಂಕಾರ, ನಾನು ಸ್ವಲ್ಪ ನಿಂತಾಗ ಒಳಗಡೆ ಇರುವ ಆನಂದ ಪ್ರತಿಬಿಂಬಿತ ಆಗತ್ತೆ. ಹಿಂಗೆ ಮಿಂಚ್ದಂಗಾಗತ್ತೆ. ನನಗೇನ್ ಅನ್ಸುತ್ತೆ, ಓ ಅದು ಈ ವಸ್ತುಗಳಿಂದ, ಹೆಂಡತಿ ಮಕ್ಕಳಿಂದ ಅಂತೆಲ್ಲ ಏನ್ ಭ್ರಮೆ ಇದೆಯಲ್ಲ, ಆ ಭ್ರಮೆನ ಬಿಡಿಸ್ತಾ ಹೋಗ್ತಿದ್ದಾರೆ. ನೀನು ಒಟ್ಟು 8 ರೀತಿಯಾದ ಆನಂದವನ್ನ ನೀನು ಜೀವನಾಗಿ ಅನುಭವಿಸ್ತೀಯ. ಮೊದಲನೇದೇ ವಿಷಯಾನಂದ. ಎಲ್ಲಾ ವಿಷಯಗಳಿಂದ ಏನೇನ್ ಅನುಭವಿಸ್ತೀಯಲ್ಲ, ಈ ವಿಷಯಾನಂದವನ್ನ ಅನುಭವಿಸ್ತೀಯ. ಬ್ರಹ್ಮಾನಂದ, ಇವೆರಡು ನೆನ್ನೆ ನೋಡಿದ್ವಿ. ನಿದ್ರೆಯಲ್ಲಿ ನೀನು ಏನಿದೆಯಲ್ಲ ಬ್ರಹ್ಮಾನಂದ, ಎಲ್ಲಾ ಇಂದ್ರಿಯಗಳು ಮರೆಯಾಗಿ ನಾನು ಭಯನೂ ಪಡಲ್ಲ ನಿದ್ರೆ ಹೋಗೋದಿಕ್ಕೆ. ಏನಿಲ್ಲ, ಹಗಲಿರುಳು ದುಡ್ದಿರ್ತೀನಿ, ಕಷ್ಟಪಟ್ಟಿರ್ತೀನಿ, ಬೇಕೇ ಬೇಕು ಅಂತ ತುಂಬಾ ಪ್ರಾಣವನ್ನೇ ಬಿಡ್ತಿರ್ತೀನಲ್ಲ, ಅವುಗಳನ್ನೆಲ್ಲ ಬಿಟ್ಟು ಆರಾಮ ಹೊಟ್ಟೋಗ್ತೀನಿ ನಿದ್ದೆಗೆ. ಯಾವ್ದು ಹೆಂಡ್ತಿನ ನೋಡಿದ್ರೆ ಒಂದ್ 10 ನಿಮಿಷ ಆದ್ರೆ ಆಗಲ್ಲ, ಗಂಡನ್ ಬಿಟ್ರೆ ಆಗಲ್ಲ, ದುಡ್ಡನ್ ಬಿಟ್ರೆ ಆಗಲ್ಲ, ಮಕ್ಳು ಆದ್ರೆ ಆಗಲ್ಲ, ಮನೆ ಆಗಲ್ಲ. ಇವುಗಳನ್ನೆಲ್ಲಾ ಗಟ್ಟಿಯಾಗಿಡೋದು ತನ್ಮಯವಾಗಿ ಮಾಡಿರ್ತೀನಲ್ಲ, ಕ್ಷಣ ಮಾತ್ರದಲ್ಲಿ ಬಿಟ್ಟು ಅದು ಸಾಕರಿಸ್ಬಿಡತ್ತೆ ಇವೆಲ್ಲ. ಯಾವಾಗ ನಿದ್ರೆ ಮಾಡಿದ್ರೆ ಸಾಕಪ್ಪ, ರಾತ್ರಿ ಆಗ್ತಿದ್ದಂಗೆನೆ ಸಾಕಪ್ಪ, ಯಾವಾಗ ಇವೆಲ್ಲವೇ ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಬೇಡ, ಎಷ್ಟೇ ಹೆಂಡತಿ ಚೆನ್ನಾಗ್ ಮಾತಾಡ್ತೀನಿ, ಗಂಡ ಚೆನ್ನಾಗ್ ಮಾತಾಡ್ತೀನಿ, ಮಕ್ಳು ಮೊಮ್ಮಕ್ಳು ಯಾವ್ದ್ಯಾವ್ದ ನಾನ್ ತುಂಬಾ ಪ್ರೀತಿ ಮಾಡ್ತಿರ್ತೀನಿ, ಯಾವ್ದೂ ಬೇಡ ಅನ್ಸತ್ತೆ. ಎಲ್ಲವೂ ಸಾಕು, ಮೊದ್ಲು ನಿದ್ರೆ ಮಾಡೋಣ ಅನ್ಸತ್ತೆ. ಹಾಗಾಗಿ ಅದು ಅಲ್ಲೂ ಒಂದು ಆನಂದ ಪ್ರಕಟ ಆಗಿದೆ. ಅದು ಬ್ರಹ್ಮಾನಂದ, ಅದಕ್ಕೆ ಅಂತ ಹೇಳ್ತಾರೆ. ಮುಂದೆದು ವಾಸನಾನಂದ. ಇದನ್ನ ನಾಳೆ ನೋಡೋಣ. ಓಂ ಪೂರ್ಣಮದ